Welcome to my live. ಹೇಗಿದ್ದೀರಾ ಕಾಫಿ ಆಯ್ತಾ? ಗುಡ್ ಈವ್ನಿಂಗ್. ಅದರಲ್ಲಿ ಮಹಾರಾಜರೇ ಅಂತ ನಗ್ತಾ ಇದ್ದಾರೆ. ದಯವಿಟ್ಟು ಲೈವ್ ಆನ್ ಟಿವಿ ಅಂತಿದ್ದಾರೆ. ಯೋಚನೆ ಮಾಡ್ತಾ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ. ಆಗ್ತೀನಿ ಅಂತ ಇದ್ದೀರಿ, ಮಾತಾಡ್ತಾ ಇದ್ದೀನಿ. ಕೇಳಿಸ್ತಾ ಇದೆಯಾ ನನ್ನ ವಯಸ್ಸು? ಏನು ವಿಶೇಷ ಲೈವ್ ಮಾಡಿದ್ದೀರಾ? ಏನೋ ಮನ್ಸಿಗೆ ನೋವಾಗ್ತು, ಹಾಗಾಗಿ ಬಂದಿದ್ದೀನಿ. ಮಾಡಬೇಕು ಅನ್ನಿಸ್ತು ಬಂದೆ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ವೆಲ್ಕಮ್ ಟು ಮೈ ಲೈವ್. ಫಹದ್ ಬ್ರೋ, ಕಾಫಿ ಆಯ್ತಾ? ಗುಡ್ ಈವ್ನಿಂಗ್. ಕಾಫಿ ಆಗಿದ್ದಾರೆ. ನಾನು ಕುಡಿಯಲ್ಲ, ಕಾಫಿ ಟೀ ಕುಡಿಯಲ್ಲ. ನಿಮ್ದಾಯ್ತಾ? ಜೋರ್ ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಲೈವ್ ಮಾಡಿದ್ವಿ, ಸುಮಾರು ಮಂತಾಯಿತು ಲೈವ್ ಮಾಡಿ. ಮಾತಾಡಿ ಸಾಕು ಅಂತಿದ್ದಾರೆ. ಮಾತಾಡ್ತಾ ಇದ್ದೀವಿ, ನೋಡಿತಾ ಇದ್ದೀವಿ. ಒದೆ ಅಂತ ನಗ್ತಾ ಇದ್ದಾರೆ. ನಿಮಗೆಲ್ಲ ಆಟ ಏನು ಮಾಡ್ತೀರಿ? ನಮ್ಮಂಥವ್ರಿಗೆಲ್ಲ ಮರ್ತ್ಬಿಟ್ಟಿದ್ದೀರಿ. ಬೇಜಾರಾಗಬೇಡಿ ನನ್ನ ಮೇಲೆ. ಏನೋ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನನ್ನ ಮೇಲೆ. ಯಾರು ಬೇಜಾರು ಮಾಡಿಕೊಂಡು ನನ್ನ ದ್ರೋಹ ಮಾಡಬೇಡಿ ಅಂತ ಕೇಳ್ಕೊತೀನಿ. ನಾನು ನೊಂದಿರೋ ಜೀವ, ನಿಮಗೆ ಗೊತ್ತು. ಮಹಾರಾಜ ಹಾಯ್ ಅಂತಿದ್ದಾರೆ. ಹಾಯ್ ಬನ್ನಿ. ಹಲೋ ಬೇರ್ ಅಂತಿದೆ. ಕನ್ನಡದಲ್ಲಿ ಮೆಸೇಜ್ ಮಾಡಿ ನಮ್ಗೆ ಹೇಳ್ತೀರಾ ಜೋರೇ? ನೀವು ನೋಡಿದ್ರೆ ಇಂಗ್ಲೀಷಲ್ಲಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೈತೆ. ಸ್ವಲ್ಪ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ನಾನು ಲೈವ್ ಬಂದಿರೋ ಉದ್ದೇಶ ಏನಂತಂದರೆ, ನಾನು ಹಾಫ್ ಆನ್ ಅವರ್ ಮಾತಾಡೋಣ ಎಲ್ಲರ ಹತ್ರನೂ, ಖುಷಿ ಆಗುತ್ತೆ, ಮನ್ಸ್ಕೊಂಡು ಸ್ವಲ್ಪ ಖುಷಿ ಸಿಗುತ್ತೆ ಅನ್ನೋ ಒಂದು ಇಂಟೆನ್ಷನ್ಗೋಸ್ಕರ ಲೈವ್ ಬಂದಿದ್ದೀನಿ. ಯಾರು ಬೇಜಾರಾಗಕ್ಕೆ ಹೋಗಬೇಡಿ. ನೋವು ಅಂದರೆ ಮಾತಾಡೋಕ್ಕಾಗ್ತಿಲ್ಲ. ಸಾಕಷ್ಟು ನೋವುಗಳಿದೆ ಹೇಳ್ಕೋಬೇಕು ಅಂತ, ಬಟ್ ಲೈವ್ಗಳಲ್ಲಿ ಹೇಳ್ಕೊಳಕ್ಕಾಗಲ್ಲ. ಕೆಲವ್ರು ಕೇಳ್ತಾನೆ ಇರ್ತೀರ. ಕೆಲವರು ಮರ್ತೇ ಬಿಟ್ಟವ್ರೆ ನನ್ನ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ತಲೆ ಕೆಡ್ಸ್ಕೊಳ್ಬೇಕು. ನಾನು ಎಲ್ಲೋ ಒಂದು ಚೆನ್ನಾಗಿರಲಿ, ಅದು ನಾನು ಆಶಿಸ್ತೀನಿ ಅಷ್ಟೇ ಹೊರ್ತು ನನ್ನ ಲೈವಿನ ಉದ್ದೇಶ ಇವತ್ತು ಏನೂ ಇಲ್ಲ, ಹಾಗೆ ಮಾತಾಡೋಣ ಅಂತ ಬಂದಿದ್ದೀನಿ. ವಾಯ್ಸ್ ಸ್ಲೋ ಇದೆ. ನಾನೇ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ, ಜೋರಾಗಿ ಮಾತಾಡೋಕ್ಕಾಗಲ್ಲ. ಹೆಲ್ತ್ ಇಶ್ಯೂ ಇದೆ, ಅದಕ್ಕೋಸ್ಕರ. ಪಿ ಕೆ ಮಹಾರಾಜ ಕಾಫಿ ಆಯ್ತಾ ಅಂತೀರಿ. ನಾನು ಕಾಫಿ ಟೀ ಕುಡಿಯಲ್ಲ. ನಿಮ್ದಾಯ್ತಾ ಪ್ರಿಯಾ ಅವರೇ? ವಾಯ್ಸು ಸ್ಲೋ ಇದೆ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಯಾರು ಅಳಬೇಡಿ, ದಯವಿಟ್ಟು ಎಲ್ಲ ಶಾಂತಿ ರೀತಿಯಿಂದ ವರ್ತಿಸಿ. ಪಿ ಕೆ ಬಿ ಕೇರ್ಫುಲ್ ಅಂತಿದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು. ಐ ಆಮ್ ಬ್ಯಾಕ್ ಅಂತಿದ್ದಾರೆ. ಏನು ಬ್ರೋ, ಲೈವ್ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ, ಇಲ್ಲಿ ನೋಡಿ ಬ್ಯಾಕ್ ಅಂತ ಇದ್ದೀರಾ. ಇದೇ ಸ್ವಲ್ಪ ಹೊತ್ತು ಮಾಡ್ತೀನಿ, ಅರ್ಧ ಗಂಟೆ, ಇನ್ನು ಒಂದು 20 ನಿಮಿಷ ಮಾಡ್ತೀನಿ. ಏನು ಮಾಡ್ತೀನಿ? ಇಲ್ಲಿ ಲೈವೇ ಮಾಡಿಲ್ಲ. ಮಹಾರಾಜ ಆಫ್ ಏನು ಮಹಾರಾಜ ಆಫ್ ಜೋರಾಗಿ ಮಾತಾಡಿ ಅಂತಿದ್ದಾರೆ. ಇಲ್ಲಿ ಅಕ್ಕಪಕ್ಕ ಮನೆಗಳಿವೆ, ಅದಕ್ಕೋಸ್ಕರ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ. ಜೋರಾಗಿ ಮಾತಾಡೋಕ್ಕಾಗಲ್ಲ. ಇದು ಸಣ್ಣ ಮನೆ, ಎಕೋ ಹೊಡಿಯುತ್ತೆ, ಹೊರಗಡೆ ಎಲ್ಲ ಕೇಳಿಸುತ್ತೆ ಅಂತ ನಿಧಾನ ಮಾತಾಡ್ತಾ ಇದ್ದೀನಿ. ಜ್ಯೂಸ್ ತಗೊಳ್ಳಿ, ಕುಡಿದು ಲೌಡ್ ಮಾತಾಡಿ ಅಂತಿದ್ದಾರೆ. ಅಯ್ಯೋ, ಜ್ಯೂಸ್ ಕುಡಿದ್ರು ಮನ್ಸಲ್ಲಿರೋ ನೋವುಗಳು ಇನ್ನು ಮುಂದೆ ಯಾವ ಮಾತು ಬರಲ್ಲ. ಅಷ್ಟು ನೊಂದಿದ್ದೀನಿ ನಾನು. ಈ ವೈಟಿಗೆ ಬಂದೆ. ಈ ವೈಟಿಲೂ ಖುಷಿ ಪಡೋಣ, ಯಾರು ಸಿಗ್ತಾರೆ, ಕಷ್ಟ ಸುಖ ಹಂಚ್ಕೊಳ್ಳೋಣ ಅಂತ ಬಂದೆ. ಒಬ್ರು ಸಿಕ್ಕಿದ್ರು, ಇಬ್ರು ಸಿಕ್ಕಿದ್ರು, ಇಬ್ರಲ್ಲಿ ಒಬ್ರು ಹೋದ್ರು. ಒಬ್ರು ಇದ್ರು, ಅವ್ರು ಏನೋ ಪಾಪ ಅವ್ರ ಸಮಸ್ಯೆಲಿದ್ದಾರೆ, ಅದೊಂದು ಬೇಜಾರಾಯ್ತು. ಇನ್ನು ನನ್ನ ಯಾರು ಕೈ ಹಿಡಿತಾರೋ ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಏನಂತಂದ್ರೆ, ನನ್ನ ಜೊತೆ ಪರಿಚಯ ಆಗ್ತಾರೆ, ಇದು ಫ್ರೆಂಡು ಆಗ್ತಾರೆ. ಅದಾದ್ಮೇಲೆ ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಟ್ಟಾಗ ಅದಾಗೋ ನೋವೇ ಬೇರೆ. ಸೊ ಹಾಗಾಗಿ ನಾನೇ ಸುಮ್ಮನೆ ಇದ್ಬಿಟ್ಟಿದ್ದೀನಿ. ಯಾರು ಬೇಜಾರಾಗಕ್ಕೆ ಹೋಗ್ಬೇಡಿ. ಹೌದಾ ಅಂತ ತಲೆ ಮೇಲೆ ಕೈ ಕೊಡ್ತಾ ಇದ್ದಾರೆ. ಪಿ ಕೆ ಅಂತ ಆಡ್ಕೊಡ್ತಿದ್ರೆ, ನಿಮಗೂ ಆಡ್ಕೊಡ್ತಾ ಇದೀನಿ ಬ್ರೋ. ಹೇಳ್ತೀನಿ, ಮಾತಾಡಿ. ಏನು ಕ್ವಶನ್ ಇದ್ರು ಕೇಳಿ, ಹೇಳ್ತೀನಿ.
ಯು ಹ್ಯಾವ್ ಎ ಸೋರ್ ಥ್ರಾಟ್ ಅಂತಿದ್ದಾರೆ. ಅಮ್ಮ ತಾಯಿ ಕನ್ನಡದಲ್ಲಿ ಮೆಸೇಜ್ ಮಾಡವ್ರೆ. ಅದು ಇಂಗ್ಲೀಷ್ ಓದ್ತೀನಿ. ಅಷ್ಟೊಂದು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಜೋರು. ನನ್ನ ವಾಯ್ಸು ಅಷ್ಟೊಂದು ಚೆನ್ನಾಗಿಲ್ಲ. ಯಾರು ಬೇಜಾರಾಗಕ್ ಹೋಗ್ಬೇಡಿ ಆಯ್ತಾ? ಕೆಲವ್ರು ಹೇಳೋರು, "ಏನು ವಾಯ್ಸ್‌ಗೂನು ಮತ್ತೆ ಫೋಟೋಗೂ ಸಂಬಂಧನೇ ಇಲ್ವಲ್ಲ" ಹಂಗೆ ಹಿಂಗೆ ಅನ್ಕೋತಾರೆ. ಅದು ಡೈರೆಕ್ಟಾಗಿ ಇದು ಮಾಡ್ದಾಗ ಅದನ್ನ ಮಾಡ್ಬೇಕು. ವಾಯ್ಸು ಚೆನ್ನಾಗೇ ಐತಿ ಅಂತ ಕೆಲವ್ರು ಹೇಳ್ತಾರೆ. ಕೆಲವರು ಅಂದ್ರೆ ಲೈವಲ್ಲಿ ನಿಧಾನಕ್ಕೆ ಮಾತಾಡ್ತೀನಲ್ಲ ಅದಕ್ಕೋಸ್ಕರ ವಾಯ್ಸ್ ಸರಿಯಾಗಿ ಕೇಳ್ಸಲ್ಲ ಅನ್ಸುತ್ತೆ. ಬ್ರೋ ಐ ಸ್ಟಾಪ್ಡ್ ದ ಲೈವ್ ಅಂಡ್ ಕೇಮ್ ಅಂತಿದ್ದಾರೆ. ಇಲ್ಲ ಬ್ರೋ ನೀವು ಮಾಡಿ ನಾನು ಅರ್ಧ ಗಂಟೆ ನಾನು ಮಾಡ್ತೀನಿ. ಇನ್ನು 20 ನಿಮಿಷ ಮಾಡ್ತೀನಿ. ಅದಕ್ಕೋಸ್ಕರ ಲೈವ್ ಬಂದಿದ್ದೀನಿ ಅಷ್ಟೇ. ನಾನು ನೋಡಿ ಯಾವುದೇ ತರ ಲೈವ್‌ಗಳಲ್ಲಾಗ್ಲಿ ಯಾರಿಗೇ ಆಗ್ಲಿ ತೊಂದ್ರೆ ಮಾಡಿಲ್ಲ. ಯಾವ ಆಟಿಟ್ಯೂಡು ತೋರಿಸಿಲ್ಲ. ಏನು ಅಂದ್ರೆ ನಾನು ಮನ್ಸಿಟ್ಟೆ ನಾನು ಲೈವ್‌ಗೊಳಗೆ ಬರೋದು. ಕೆಲವರು ಕರೆದಿರ್ತಾರೆ ಅವ್ರ ಲೈವ್‌ಗೆ ಹೋಗಿದ್ದೀನಿ. ಕರೀದೇನು ಲೈವ್‌ಗೆ ಬಂದು ಸಪೋರ್ಟ್ ಮಾಡಿದ್ದೀನಿ. ಹೇಳ್ಕೊಳಲ್ಲ ಇಂತಿಂಥವ್ರು ಅಂತಾನೆ ಹೇಳಲ್ಲ. ನನ್ನ ಮನ್ಸಲ್ಲಿ ಇರುತ್ತೆ ಅದು. ಬಟ್ ಏನಂತಂದ್ರೆ ನನಗೆ ಯಾರು ನೋವು ಮಾಡಕ್ ಹೋಗ್ಬೇಡಿ. ಖುಷಿಯಾಗಿ ಮಾತಾಡಿ ಕಳ್ಸಿ. ನಾನು ಏನು ಅಂತ ಕೆಲವ್ರಿಗೆ ಗೊತ್ತು. ಕೆಲವ್ರು ಇನ್ನೂ ಅರ್ಥ ಗುರು ಅಂತಿದ್ದಾರೆ. ಇದೇನಿದು ಇದೇನೋ ಬರ್ತಾ ಇದೆ ಬ್ರೋ ಏನಂತ ಗೊತ್ತಿಲ್ಲ. ಹೆಂಗಿದು ಟ್ರಾನ್ಸ್‌ಲೇಷನ್ ಇದು ಮಾಡೋದು ಮಾಡ್ತೀರಿ. ಓಹ್! ಹಿಂಗೆ ಆಫ್ ಮಾಡಿದೆ ಈಗ. ಇದು ಬ್ಲೂ ಕೊಡ್ಲಾ ಎಲ್ಲಾರ್ಗೂ? ಒಂದ್ ನಿಮಿಷ. ಟೆಲ್ ಮಿ ಪಿಕೆ ಅಂತಿದ್ದಾರೆ. ಹೇಳಿ ನೀವೇ ಜೋರೆ ಕೇಳೋಣ. ಮಹಾರಾಜ ಜೋರಾಗಿ ಮಾತಾಡಿ. ವಾಟ್ ಐ ಡಿಡ್ ವಾಸ್ ನಾಟ್ ಲೈವ್ ಟುಗೆದರ್ ಅಂತಿದ್ದಾರೆ. ಅರ್ಥ ಆಗ್ಲಿಲ್ಲ. ನಾನು ಇಂಗ್ಲೀಷ್ ಓದ್ತೀನಿ. ಇಂಗ್ಲೀಷ್ ಅಷ್ಟೊಂದು ಅರ್ಥ ಆಗಲ್ಲ. ಓಹ್ ಮೈ ಓಹ್ ಮೈ ಹೂ ಸೆಡ್ ದ ವಾಯ್ಸ್ ಇಸ್ ನಾಟ್ ಗುಡ್ ಅಂತಿದ್ದಾರೆ. ಜೋ ಅವರು ಸೂಪರ್ ಅಂತ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟಿಂಗ್ ಮೆಸೇಜ್ ಬೇಡ ಮಾತಾಡಿ. ಇನ್ನ ಅರ್ಧ ಗಂಟೆ ಲೈವ್ ಮಾಡೋಣ ಅಂತ ಬಂದಿದ್ದೀನಿ. ಲೈವ್ ವಾಯ್ಸ್ ಕೇಳಿಸ್ತಿಲ್ಲ ಅಂತಂದ್ರೆ ಯಾರು ಬೇಜಾರಾಗಕ್ ಹೋಗ್ಬೇಡಿ. ಖುಷಿ ಆಯ್ತು ಪಿಕೆ ವಾಯ್ಸ್ ಕೇಳಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜೋ ಅವ್ರೆ ಏನ್ ಗೊತ್ತಾ? ನೀವು ಕೇಳ್ತಿದ್ರಿ ನಿಮ್ ಲೈವಲ್ಲಿ ಏನ್ ನೋವು, ಏನ್ ಎತ್ತ ಹಂಗೆ ಹಿಂಗೆ ಅಂತ. ಅದು ಲೈವ್‌ಗಳಲ್ಲಿ ಅಷ್ಟು ಸುಲಭವಾಗಿ ಹೇಳ್ಕೊಳಕ್ಕಾಗಲ್ಲ ಅಲ್ವಾ? ಹಾಗಾಗಿ ನಾನು ಏನು ಹೇಳ್ಕೊಂಡಿಲ್ಲ. ಮನೆಯಿಂದ ಏನಕ್ಕೆ ಬಂದೆ ಹಂಗೆ ಹಿಂಗೆ ಅಂತಾನು ನೀವು ಕೇಳಿದ್ರಿ. ನಾನು ಬರಕ್ಕೆ ನನ್ಗೆ ಇಂಟೆನ್ಷನ್ ಇರ್ಲಿಲ್ಲ. ಅಲ್ಲಿ ಒತ್ತಡಗಳು ಪದೇ ಪದೇ ಬೇಜಾರು ಮಾಡ್ತಿದ್ದಾಗ, ಮನ್ಸಿಗೆ ಪೆಟ್ಟಾದಾಗ ಮನ್ಸ ಕುಗ್ಗೋಯ್ತಾನೆ. ಹಾಗಾಗಿ ನಾನು ಮನೆ ಬಿಟ್ಟು ಹೊರಗಡೆ ಬಂದೆ ಹೊರತು, ಅದು ಬಿಟ್ಟು ನಮ್ಮ ಅಪ್ಪ ಅಮ್ಮನ ಮೇಲೆ ದ್ವೇಷ ಸಾಧಿಸ್ಬೇಕು ಅದು ಇದು ಅಂತ ನನಗೆ ಇದೇ ಇಲ್ಲ. ಅಂದ್ರೆ ಏನಂದ್ರೆ ಸ್ವಾಭಿಮಾನ ಅನ್ನೋದೊಂದು ಪ್ರಶ್ನೆ ಇರ್ತದೆ. ಅದನ್ನ ನಾನು ಬಿಟ್ಕೊಡಲ್ಲ. ಅಷ್ಟೇ ಹೊರತು ನನ್ಗೆ ಅಪ್ಪ ಅಮ್ಮನ ಮೇಲೆ ದ್ವೇಷ ಆಗ್ಲಿ ಅದು ಇದು ಇಲ್ಲ. ಇಲ್ಲೂ ಇನ್ನೊಂದು ನಮ್ಮನೇನೆ ಇದು. ನಾನು ಇಲ್ಲಿದ್ದೀನಿ. ಏನಂದ್ರೆ ಮನೆಗೋಗಿ ಸೇರ್ಬೋದು. ಮನ್ಸ್‌ಗಳು ಬೆರಿಬೇಕು. ಅವರಿಂದನೂ ಬರ್ಬೇಕು, ನನ್ನಿಂದನೂ ಬರ್ಬೇಕು. ಇವಾಗ ನಾನೇ ಬೆರೆದ್ರು ಅವರು ಕೇಳಲ್ಲ. ಹಾಗಾಗಿ ನಾನೇ ಏನ್ ಮಾಡಿದ್ದೀನಿ ಅಂತಾನೆ ನಾನೇ ಹೋಗ್ತಿಲ್ಲ. ಆಯ್ತು ಸುಮಾರು ವರ್ಷ ಆಯ್ತು ನಾನು ಯಾವಾಗ ಓದ್ತಿದ್ದೆ ಅವಾಗಿಂದನೇ ನಾನು ಮನೆ ಬಿಟ್ಟೆ. ಇರ್ಲಿ ದೇವ್ರು ಯಾವಾಗ ನನ್ ಮೇಲೆ ದಯೆ ಕಣ್ಣ್ ಬಿಡ್ತಾನೋ ಗೊತ್ತಿಲ್ಲ. ಅಲ್ಲಿವರೆಗೂ ನಾನು ಬಿಡ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಯಾರಿಗಂದ್ರೆ ನಮ್ಮ ಅಪ್ಪನಿಗೆ ಹೇಳ್ಬೇಕು. ನಮ್ಮ ಅಪ್ಪ ಇಲ್ಲ ಅಂದಿರೆ ನಾನು ಎಲ್ಲೋ ಎಲ್ಲೋ ಅಂತ ದೂರ ಹೋಗ್ಬಿಡ್ತಿದ್ದೆ. ಬಟ್ ಲೈವ್‌ಗೊಳಗೆ ಏನಕ್ಕೆ ನಮ್ಮಪ್ಪ ಅಂದ್ರೆ ಬಿಟ್ಕೊಡಲ್ಲ, ಯಾರನ್ನೂ ಬಿಟ್ಕೊಡಲ್ಲ ನಮ್ಮ ಮನೇಲಿ. ನನ್ನೇ ಆಗ್ಲಿ, ನಮ್ಮ ತಾಯಿನೇ ಆಗ್ಲಿ, ನಮ್ಮ ತಮ್ಮ, ನಮ್ಮ ತಂಗಿನೇ ಆಗ್ಲಿ ಯಾರನ್ನೂ ಬಿಟ್ಕೊಡಲ್ಲ. ಹಾಗಾಗಿ ಇರ್ಲಿ ಅವ್ರು ಅಲ್ಲೇ ಅನ್ಬಿಟ್ಟು ನಾನು ಮನೇನೆ ಮನೆ ಬಿಟ್ಟು ಬಂದೆ. ಕನ್ನಡ ಟೈಪ್ ಮಾಡ್ತಾ ಇರೋದು ಬ್ರೋ ಅಂತಿದ್ದಾರೆ.
ಅದೇನೋ ಬ್ರೋ ಇದು ಈಗ ಬರ್ತಾ ಇದೆ ಈಗ. ಕರೆಕ್ಟ್ ಟ್ರಾನ್ಸ್‌ಲೇಷನ್ ಆಗಿತ್ತು. ಪ್ರಸಾದ್ ಅವ್ರಿಗೆ ಗೊತ್ತು. ಅವ್ರ ಲೈವಲ್ಲಿ ಮಾತಾಡಿದೀನಿ ಟುಗೆದರು. ನೀವೆಲ್ಲ ಸಂಕೋಚ ಬೀಳ್ತೀರಾ, ಪಿ.ಕೆ ಹೆಂಗೆ, ಏನು ಎತ್ತ ಅಂತ. ಕೆಲವರು ನನ್ನ ಮೇಲಂತೂ ಬೇಜಾರು ಮಾಡ್ಕೋಬೇಡಿ. ನಾನು ಏನೇ ತಪ್ಪು ಮಾತಾಡಿದ್ರು, ಏನೇ ನಿಮ್ಮ ಮನ್ಸಿಗೆ ಹರ್ಟ್ ಮಾಡಿದ್ರು ನಾನು ಸಾರಿ ಕೇಳ್ತಾ ಇದ್ದೀನಿ. ಬಟ್ ನಾನು ಯಾರಿಗೂ ಹರ್ಟ್ ಮಾಡಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನನಗೆ ಖುಷಿ ಅಷ್ಟೇ. ನನಗೆ ಏನು ಎತ್ತ ಆರಾಮಾಗಿದ್ದೀರಾ ಏನು ಖುಷಿ ನನಗೆ ಅವಾಗ ಮಾತಾಡ್ಸಾಗ. ಕೊಟ್ಟಿ ಕೊಟ್ಟಿದ್ದು ಕೊಟ್ಟಿದ್ದು ಅಂತಿದ್ರೆ ನಾನು ಅವತ್ತೇ ಕೊಟ್ಟೆ ಒಂದ್ಸರಿ ಬಂದಿದ್ರಲ್ಲ. 11 ಗಂಟೆಗೆ ಮಾಡಿದ ಲೈವ್‌ನ ನೀವು ಎಲ್ಲಾ ಕಡೆನೂ ನೀವು ಬಂದಿದ್ದು 11:45, 12 ಗಂಟೆ ಹತ್ತತ್ರ ಆಗಿತ್ತು ಬ್ರೋ. ಆವಾಗ ನೀವು ಬಂದ್ರಿ. ಅದು 12 ಗಂಟೆ ಲೈವ್ ಅಂತ ಎಲ್ಲಾ ಕಡೆನೂ ಹಬ್ಬಿಸ್ಬಿಟ್ಟಿದ್ದೀರ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು. ಕೇಳಿಸ್ತಿದೆ ಮಾತಾಡಿ ಅಂತಿದ್ದಾರೆ. ನಿಮ್ಮಷ್ಟೆಲ್ಲ ಅಂದ್ರೆ ಎಕ್ಸ್‌ಪೀರಿಯನ್ಸ್ ಅಷ್ಟೊಂದಿಲ್ಲ ಮಾತಾಡಕ್ಕೆ. ಒಟ್ನಲ್ಲಿ ಧೈರ್ಯ ಮಾಡಿ ಅಂದ್ರೆ ಸುಮಾರು ಸತಿ ಈಗೇನಿಲ್ಲ. ಪ್ರಿಯ ಅವರು, ರಾಜಸಮ್ ಅವರು ಹೋದ್ರಾ? ಇದ್ದೀರಾ? ಮಾತಾಡ್ಬೋದಾ ನನ್ನ ಜೊತೆ? ಏನೇ ಕ್ವೆಶ್ಚನ್ ಇದ್ರೆ ಇವಾಗ ಕೇಳ್ಬೋದು. ಇನ್ನೊಂದು 1/4 ಗಂಟೆ ಇರ್ತೀನಿ. ಮಾತಾಡಿ. ನನಗೆ ಅಷ್ಟೊಂದು ಅಪ್ಪ ಅಮ್ಮನ ಮೇಲೆ ನನಗೆ ಇದಿಲ್ಲ ಅಂದಿದ್ರೆ ನಾನು ಎಲ್ಲೋ ಯಾವಾಗಲೋ ಹೋಗ್ತಿದ್ದೆ. ನಾನು ಯಾಕೆ ಇಲ್ಲಿ ಒಂದೇ ಕಿಲೋಮೀಟರ್ ನಮ್ಮ ಮನೆಗೂ ಅಲ್ಲಿಗೆ ಇರೋದು ಡಿಫ್ರೆನ್ಸು. ನಮ್ಮ ತಂದೆ ತಾಯಿ ಇರೋ ಮನೆಗೂ ನನಗಿರೋ ಮನೆಗೂ ಎರಡು ನಮ್ಮ ಮನೆನೇ. ಬಟ್ ನಾನು ಚಿಕ್ಕ ಮನೇಲಿದ್ದೀನಿ. ಯಾರು ಬೇಜಾರಾಗಕ್ಕೆ ಹೋಗ್ಬೇಡಿ. ನಾನು ಲೈವ್ ಬಂದಾಗೆಲ್ಲ ಇದೇ ಹೇಳ್ತಾ ಇರ್ತೀನಿ ಅಂತ. ಅಂದ್ರೆ ಕೆಲವರು ಕ್ಲಾರಿಫಿಕೇಶನ್ ಕೊಟ್ಟಿರ್ಲಿಲ್ಲ. ತಿಳ್ಕೊಂಡಿರಲಿಲ್ಲ ಅವ್ರಿಗೆ ಹೇಳ್ತಾ ಇದೀನಿ. ಅವರ ನೋವು ಅವರಿಗೆ ಗೊತ್ತಿರುತ್ತೆ ಅಂತಿದ್ರು. ಹೌದೌದು. ಬಟ್ ಜೋ ಅವರು, ಪ್ರಿಯಾ ಅವರು, ಪ್ರಸಾದ್ ಅವರು ಇನ್ನು ಕೆಲವರಿದ್ದಾರೆ. ಅವ್ರನ್ನೆಲ್ಲ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಬ್ರೋ ನಿಮ್ಗೆ ಒಂದು ಮಾತು ಹೇಳ್ತೀನಿ, ಬೇಜಾರಾಗಕ್ಕೆ ಹೋಗ್ಬೇಡಿ. ಸ್ವಲ್ಪ ನೀವು ಚಿಕ್ಕ ಮಕ್ಳು ತರ ಇದು ಸ್ವಲ್ಪ ಆಕ್ಟಿವ್ ಆಗಿರಿ ಲೈವಲ್ಲಿ. ಒಂದು ಸೀರಿಯಸ್ನೆಸ್ ಇರ್ಲಿ. ಅಂದ್ರೆ ಕಾಮಿಡಿ ಇರ್ಲಿ ಇಲ್ಲ ಅಂತ ನಾನು ಹೇಳಲ್ಲ. ಅಂದ್ರೆ ಎಲ್ಲಾರ ಹತ್ರನು ಇದಾಗಕ್ಕೆ ಹೋದಾಗ ಅದು ಟರ್ನ್ ಓವರ್ ಆಗುತ್ತೆ. ಆ ತರ ನಾನು ಹೇಳ್ತಾ ಇರೋದು. ನಾನು ಹೇಳ್ತೀನಿ ನಿಮ್ಗೆ ಫೋನ್ ಮಾಡಿ ಅಂತೀರಾ, ಫೋನ್ ಮಾಡಿದ್ರೆ ಸರಿಯಾಗಿ ಮಾಡ್ತೀನಿ ಇರಿ ಬ್ರೋ ಅಂತಾರೆ. ಕೆಲವರು ಮಾತಾಡೋದೇ ಇಲ್ಲ. ಕೆಲವ್ರು ಮಾಡಿದೀನಿ ಅವರು ಮಾತಾಡಲ್ಲ. ಅದಕ್ಕೆ ಇದೆಲ್ಲ ಬೇಜಾರಾದವ್ರಿಗೆ ಹೇಳಿದೀನಿ. ಪಿಕೆ ನೋ ಬೇಜಾರು. ನೀವು ಬಂದ್ರೆ ಖುಷಿ ಆಗುತ್ತೆ ನಮ್ಗೆ. ಅದು ಯಾಕೆ ಹೇಳ್ತೀರಾ ಕೆಲವ್ರು ಏನ್ ಅನ್ಕೊಂಡಿರ್ತಾರೆ ಗೊತ್ತಾ ನನ್ ಬಗ್ಗೆ? ನಿಮ್ಗೆಲ್ಲ ಗೊತ್ತು. ಇವನೇನ್ ಬಂದ್ರೆ ಇವ್ನು ಬರ್ದೇವ್ರೇನ್ ಲೈವ್ ನಡೆಯಲ್ವಾ? ಇವ್ನು ಬಂದ್ರೇನೆ ಲೈವ್ ನಡೆಯೋದು ಹಂಗೆ ಹಿಂಗೆ ಅಂತ ಅನ್ಕೊಂಡ್ಬಿಟ್ಟವ್ರೆ. ನಾವ್ ನೋಡಿ ಬಂದ್ರು ಬರ್ಲಿಲ್ಲ ಅಂದ್ರು ಲೈವ್ ನಡ್ದೇ ನಡೀತೆ. ಆದ್ರೆ ಬಟ್ ನಮ್ಮಂತವ್ರ ವ್ಯಕ್ತಿಗಳು ಸಿಗಲ್ಲ ಅವ್ರಿಗೆ. ಇನ್ನು ಹುಡುಕುದ್ರು ಸಿಗಲ್ಲ. ನಾನ್ ಡೈರೆಕ್ಟೇನೆ ಮಾತಾಡೋದು. ಮನ್ಸಲ್ಲೊಂದು ಹೊರಗಡೆ ಒಂದಿಲ್ಲ. ಅದಂತ ಒಂದ್ ಹೇಳ್ಬಲ್ಲೆ. ಬಿಂದಾಸ್ ಆಗಿ ಮಾತಾಡಿ ಬ್ರೋ. ಬೇಜಾರಾಗಿ ಮಾತಾಡೋದು ಬೇಡ. ಹೌದು ಬ್ರೋ ನಾನು ಬೇಜಾರಾಗಿ ಮಾತಾಡಲ್ಲ. ಕೆಲವ್ರು ಅಲ್ಟ್ ಮಾಡಿ ಹೋಗಿರೋರ್ಗೆ ಕೆಲವ್ರು ಅಲ್ಟ್ ಮಾಡಿರೋರ್ಗೆ ನಾನು ಹೇಳ್ತಾ ಇದೀನಿ. ನಾನು ಏನು ಅಂತ ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ ಅಷ್ಟೇ. ಎಷ್ಟು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅನಿಸ್ತಿದೆ ಅಂತಿದ್ದಾರೆ. ಇಲ್ಲ ಕರೆಕ್ಟ್ ಆಗಿದೆ. ನೆಟ್ವರ್ಕ್ ಕರೆಕ್ಟ್ ಐತೆ. ಕೊಡಿ ಹಂಗೇನೆ. ಯಾರು ಬೇಜಾರಾಗಕ್ಕೆ ಹೋಗ್ಬೇಡಿ. ಸೂಪರ್ ಅಂತಿದ್ದಾರೆ. ನನಗೆ ಸಪೋರ್ಟಿಂಗ್ ಮೆಸೇಜ್ ಬೇಡ. ನನಗೆ ಮಾತಾಡಿ ಏನಾರ ಕ್ವೆಶ್ಚನ್ ಇದ್ರೆ ಕೇಳಿ. ಅದಕ್ಕೆ ಆನ್ಸರ್ ಮಾಡ್ತೀನಿ. ನಾನು ಪಿಕೆ ವೆಲ್ಕಮ್ ಅಂತ ಏನ್ ಹೇಳ್ಕೊತೀನಿ ಅಂದ್ರೆ ನಿಮ್ಗೆ ನಗ್ಸಕ್ಕೋಸ್ಕರ ನಾನು ಕಾಮಿಡಿಯಾಗಿ ಹೇಳ್ತಾ ಇರ್ತೀನಿ. ನೀವೇ ವೆಲ್ಕಮ್ ಹೇಳ್ಕೊತೀರ ಅಂತ ನಗ್ತಾ ಇರ್ತೀರ ನೀವು. ಸಿಂಕ್ ತೊಳೆದಾಯ್ತಾ ಮಂಜು ಅವ್ರೆ? ಪ್ರಿಯಾ ಅವರು, ವಾಸು ಅವರು ಹೋದ್ರು. ಏನೋ ಬಿಸಿ ಇರ್ಬೇಕೇನೋ. ಬನ್ನಿ ಇದ್ರೆ ಎರಡಲ್ಲಿ ಇಬ್ರು ಇದ್ದೀರಾ ಬನ್ನಿ. ಬ್ರೋ ಇದ್ದೀರಾ? ಅಡಿಗೆ ಮನೆಯಲ್ಲಿ ಅಂತಿದ್ದಾರೆ. ಅಡಿಗೆ ಮನೆ ನೋಪ್ಪ. ಅಡಿಗೆ ಮನೇಲಿ ಇದ್ದೀರಾ? ಅಡಿಗೆ ಮಾಡ್ತಾ ಇದ್ದೀರಾ? ಓಕೆ. ಇನ್ನೊಂದು 10 ನಿಮಿಷ ಇರ್ತೀನಿ. ಮಾತಾಡಿ ಬೇಗ ಮಾತಾಡಿ. 10 ಮಿನಿಟ್ಸ್. ಅಯ್ಯೋ ನಂಗೇನು ಪುನಃ ಚಿಕ್ಕ ಮಕ್ಳು ತರನಾ ಅಂತಿದ್ದಾರೆ. ಅಯ್ಯ ಬ್ರೋ ನಾನು ಆ ತರ ಹೇಳಿಲ್ಲ. ಚಿಕ್ಕ ಮಕ್ಳು ಅಂತಲ್ಲ. ಅಂದ್ರೆ ಒಂದು ಆಕ್ಟಿವ್ನೆಸ್ ಇರ್ಲಿ. ಮಾತಾಡ್ತೀನಿ ಬಿಡಿ ನಿಮ್ ಜೊತೆ ಯಾಕೆ.
ನಿಮ್ಗೆ ಅವಮಾನ ಮಾಡ್ಬೇಕು ಅಂತ ಹೇಳ್ತಿಲ್ಲಪ್ಪ. ನಿಜ ಇಲ್ಲ. ಪ್ರಾಮಿಸ್ ಇಲ್ಲ. ಸೂಪರ್, ಸೂಪರ್, ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಿಯಾ ಅವರೇ ಮಾತಾಡಿ. ಏನ್ ಕೇಳ್ತಾ ಇದೀರಲ್ಲ ಲೈವಲ್ಲಿ, ಲೈವಲ್ಲಿ ಏನು ಕೇಳಿ ಮಾತಾಡ್ತೀನಿ. ಸಪಾಟಿ ಮೆಸೇಜ್ ಯಾರು ಮಾಡಬೇಡಿ. ನಾನು ಸುಮ್ನೆ ಹಾಗೆ ಲೈವ್ ಮಾಡಿದೀನಿ. ಕೆಲವರು ಗಲಾಟೆ ಮಾಡ್ತಿದ್ದಾಗ ಸೈಲೆಂಟು ಆಗಲ್ಲ, ಏನು ಇಲ್ಲ. ಅವಾಗ ನಾನೇನ್ ಮಾಡ್ತೀನಿ, ಅವರು ನಾನು ಜಗಳ ಆಡ್ದಾಗ ಸುಮ್ನೆ ಆಗ್ಬಿಡ್ತೀನಿ. ಯಾಕ್ ಬೇಕು ಮುಂದಕ್ಕೆ ಮುಂದುವರ್ಸೋದು ಅಂದ್ಬಿಟ್ಟು. ಸೊ ಹಾಗಾಗಿ ಅದ್ ಅವ್ರ ಲೈವ್‌ಗೂ ತೊಂದ್ರೆ. ಹೇಗಿದ್ದೀರಾ ಎಲ್ಲರೂ? ಏನ್ ಸಮಾಚಾರ ಹೇಳಿ? ಟೀ ಮಾಡ್ತಾ ಇದೀನಿ ಪಿಕೆ. ನೀವು ಟೀ ಪ್ರಿಯ ಅಲ್ವಾ? ಟೀ ಪ್ರಿಯ ಅಲ್ವಾ? ಕುಡಿತಾ ಇರ್ತೀರಿ. ಓಕೆ, ಓಕೆ. ಜ್ಯೋತಿ ಸಿಸ್ಟರ್ ಏನ್ ಮಾಡ್ತಿದೀರ? ಟೀ ಮಾಡ್ತಾವ್ರಂತೆ. ಪ್ರಿಯಾ ಅವರು ನಮ್ ಜೊತೆ ಮಾತಾಡ್ತಾ ಇಲ್ಲ. ಪ್ರಿಯಾ ಅವ್ರಿಗೆ ಇದ್ ಕೊಟ್ನಲ್ಲ, ಬ್ಲೂ ಕೊಟ್ಟೆ, ಬಂದಿಲ್ಲ. ಹ್ಮ್. ಇನ್ನ್ 8 ನಿಮಿಷ ಇರ್ತೀನಿ. ನನಗೆ ಗೊತ್ತಿರ್ಲಿಲ್ಲ ಇಷ್ಟು. ಹೋದ್ ಸತಿ ಹೋದ್ ಹೋದ್ ಲೈವಲ್ಲಿ ಲಾಸ್ಟ್ ಲೈವು ಒಂದ್ ಇಬ್ರು ಬಂದಿದ್ರು ಅಷ್ಟೇ. ಈ ಸಲ 5 ಜನ ಬಂದಿದ್ದೀರಾ. ಸುನೀತಾ ಅವ್ರು ಇದ್ದೀರಾ? ನಗು ಬರ್ ಫ್ರೀ ಟೀ ಮಾಡ್ತಾ ಇದ್ದೀನಿ. ಓಹೋ! ಏನು ಇದು ಮಿಲ್ಕ್ ಶೇಕ್ ಮಾಡ್ದಂಗೆ ಹೇಳ್ತಾವ್ರೆ. ಟೀ ಮಾಡ್ತಾ ಇದೀನಿ ಫ್ರೀ ಅಂತ. ಹ್ಮ್. ಜೋರು. ಬ್ರೋ ಏನ್ ಗೊತ್ತಾ? ನಾನ್ ಹೇಳೋದ್ರಲ್ಲಿ ಒಂದೊಂದು ಅರ್ಥ ಇರುತ್ತೆ. ಅದು ಯಾರ ಅಂದ್ರೆ ಆಳವಾಗಿ ಇಳ್ದು ಅದನ್ನ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಕೆಲವ್ರು ಯಾರು ಯೋಚನೆ ಮಾಡದೆ ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ ಮುಂದಕ್ಕೆ. ಅಷ್ಟೇ ಇದು ಅನ್ಕೊಂಡ್ ಸುಮ್ನಾಗೋಯ್ತಾರೆ. ಅದು ನಮ್ ಫ್ಯಾಮಿಲಿ ಮ್ಯಾಟ್ರಲ್ಲೂ ಹೇಳ್ತಾ ಇರೋದು. ಸೇಮ್ ಸಿಚುವೇಷನ್ ಲೈಫಲ್ಲೂ ಹೇಳ್ತಾ ಇರೋದು. ಇದೇ ಆಗಿರೋದು, ಇನ್ನೇನು ಇಲ್ಲ. ನನ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಐತಿ. ಅದಕ್ಕೋಸ್ಕರ ನಾನೆಲ್ಲೂ ಹೊರಗಡೆ ಹೋಗ್ತಾ ಇಲ್ಲ. ಹೋಗ್ತೀನಿ, ಕೆಲ್ಸ ಮಾಡ್ತೀನಿ ಇಲ್ಲ ಅಂತಲ್ಲ. ಎಷ್ಟು ಸುಮಾರು ಕಂಪ್ನಿಗಳಲ್ಲಿ ಕೆಲ್ಸ ಮಾಡಿದೀನಿ. ತೊಂದ್ರೆ ಇಲ್ಲ. ಸುಮಾರು ವರ್ಕುಗಳು ಗೊತ್ತು. ಹೋಗ್ತೀನಿ. ಸ್ವಲ್ಪ ಹೆಲ್ತ್ ನಾವು ಚೆನ್ನಾಗಿದ್ರೆ ಅಲ್ವಾ ದುಡಿಯಕ್ಕಾಗೋದು ಅಂದ್ಬಿಟ್ಟು ನಾನು ಸ್ವಲ್ಪ ರೆಸ್ಟಲ್ಲೇ ಇದ್ದೀನಿ ಹೊರತು ಇನ್ನೇನು ಇಲ್ಲ. ಸೋಂಬೇರಿ ಅಂತೂ ಅಲ್ಲ ನಾನು. ಕೆಲವ್ರು ಅನ್ಕೊಂಡಿರ್ತಾರೆ, ಏನ್ ಮನೇಲಿ ಇರ್ತಾನೆ ಸೋಂಬೇರಿ ಅವ್ನು ಹಂಗೆ ಹಿಂಗೆ ಅನ್ಕೊಂಡಿರ್ತಾರೆ. ಅದು ಅವ್ರ ಇಷ್ಟ, ಅವ್ರ ಮೆಂಟಾಲಿಟಿ. ನಾನೇನು ಅವ್ರ ಮೆಂಟಾಲಿಟಿ ಬಿಟ್ಬಿಡ್ತೀನಿ ಅಷ್ಟೇ. ಪಿ.ಕೆ. ಮಹಾರಾಜ ಟೀ ಆಯ್ತಾ ಅಂತಿದ್ರಿ. ನಾನು ಕುಡಿಯಲ್ಲ ಪ್ರಿಯವರೇ. ಆಗ್ಲೇ ಹೇಳ್ದೆ, ನೀವು ಇರ್ಲಿಲ್ಲ ಅನ್ಸುತ್ತೆ. ನಿಮ್ದಾಯ್ತಾ ಅಂತ ಕೇಳ್ದೆ. ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತಾ ನಿಮ್ದು? ಹೇಳ್ತಾ ಇದ್ರಲ್ಲ. ಪಿ.ಕೆ. ಹುಷಾರಾಯ್ತಾ? ಇನ್ನೂ ಇಲ್ಲ, ಇನ್ನ ಜೋರು ಇನ್ನೂ ಇಲ್ಲ, ಆಗಿಲ್ಲ. ನೀವೇಗಿದ್ದೀರಾ? ಹೌದಾ? ನಮ್ಗೂ ಟೀ ಮಾಡಿ ಅಂತಿದ್ರೆ ಮಾಡ್ತಾರ. ಅಫ್ಕೋರ್ಸ್ ಮಾಡದೇ ಇರ್ತಾರ ಅಲ್ವಾ ಜೋ ಅವರೇ? ನನಗೆ ಹಾಲು, ಪ್ರಿಯಾ ಅವ್ರಿಗೆ ಟೀ. ಇನ್ನು ಯಾರ್ಯಾರು ಬೇಕು ಹೇಳ್ರಪ್ಪ. ನಾನು ಈಗ ಮನೆಗೆ ಬಂದೆ ಅಂತಿದ್ರೆ, ಓ ವರ್ಕಲ್ಲಿ ಬಿಸಿ ಇದ್ದೀರಾ? ಓಕೆ, ಓಕೆ. ಆದ್ರೂ ಬಂದಿದ್ದೀರಲ್ಲ, ನನ್ಗೆ ಖುಷಿ ಆಯ್ತು. ನನ್ನ ಲೈಫ್‌ಗೆ ಬಂದವ್ರಿಗೆಲ್ಲ ಬಂದು ಹೋದವ್ರಿಗೆ ನನ್ಗೆ ಖುಷಿ ಆಯ್ತಪ್ಪ. ಅದಕ್ಕಿಂತ ಇನ್ನೇನು ಬೇಡ. ಹೂ ಪ್ರಿಯ ಶುಂಠಿ ಟೀ. ಶುಂಠಿ ಟೀ ಆದ್ರೆ ನಮ್ಗೊಂದು ಲೋಟ ಕೊಡಿ. ಹೆಲ್ತ್‌ಗೆ ಒಳ್ಳೇದು ಶುಂಠಿ ಟೀ ಆದ್ರೆ. ನಾನು ಸಕ್ಕರೆ ಟೀ ಅನ್ಕೊಂಡಿದ್ದೆ. ಫಸ್ಟು ಹುಷಾರಾಗು ಪಿ.ಕೆ. ಅಂತಿದ್ದಾರೆ. ಹುಷಾರಾಗ್ಬೋದು. ಯಾರು ನೋಡಿ ಜೋ ಅವ್ರೆ ಕೇಳ್ತಿದ್ರಿ ನೀವು. ನಾನೇ ಎದ್ದಿ ನಮ್ಮ ಮನೆಯವ್ರಿಗೂ ತೊಂದ್ರೆ ಕೊಡಲ್ಲ. ಏನೇ ಒಂದ್ ಸಮಸ್ಯೆ ಆದ್ರೂ ಹೇಳ್ಕೊಳಲ್ಲ. ನಾನೇ ಎದ್ದಿ ನಾನೇ ಓಡಾಡ್ಬೇಕು. ಅಂದ್ರೆ ಓಡಾಡ್ತೀನಿ. ಅಂದ್ರೆ ಅವ್ರ್ ತೊಂದ್ರೆ ಕೊಡಕ್ ನನ್ಗೆ ಇಷ್ಟ ಇಲ್ಲ. ನೋಡಿದೀನಲ್ವಾ ಹೆಂಗ್ ಏನು ಆದ್ರೆ ಬಿಟ್ಬಿಟ್ಟಿದೀನಿ ನಾನು. ಏನೇ ಬಂದ್ರು ನಾನೇ ಫೇಸ್ ಮಾಡ್ತೀನಿ. ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಎಲ್ಲಾರ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇದ್ರೆ ನಾನು ಬೇಗ, ನಿಮ್ಮ ಆರೈಕೆ ನಾನು ಚೆನ್ನಾಗಿದ್ರೆ, ನನ್ ಮೇಲೆ ಕಾಳಜಿ ಇದ್ರೆ ಬೇಗ ಆದಷ್ಟು ನಾನು ಹುಷಾರಾಗ್ತೀನಿ. ಸಾರಿ ನಿದ್ದೆ ಅಂತಿದ್ರಿ. ಸಾರಿ ಏನಕ್ಕೆ? ಸಾರಿ ಎಲ್ಲ ಬೇಡ. ನೀವೆಲ್ಲ ಒಂದೇ ಕುಟುಂಬದವ್ರು ಅನ್ಕೊಂಡಿದೀನಿ. ಸಾರಿ ಎಲ್ಲ ಬೇಡ. ನನ್ಗೆ ಅರ್ಥ ಆಗುತ್ತೆ ಪ್ರಿಯವ್ರೆ. ಏನಾರ ಒಂದ್ ವರ್ಕ್ ಮಾಡ್ತಿರ್ತಾರೆ. ಒಂದ್ ವರ್ಕ್ ಮಾಡ್ತಿದ್ದಾಗ ಬಿಸಿ ಏನಂತ ಗೊತ್ತು. ಈಗ ಜೋಕ್ತೀನಿ. ಅದ್ ಅರ್ಥ ಮಾಡ್ಕೋಬೇಕು ಲೈವಲ್ಲಿರೋರು. ಇಬ್ರು ಅಷ್ಟೇ ಪಾಪ. ಅವರು ನನ್ ಥರನೇ. ಅವರು ಕಷ್ಟ ಬೀಳ್ತಿದ್ದಾರೆ. ಸಜೆಷನ್ ಕೊಡ್ತಾ ಇರ್ತೀನಿ, ಹಿಂಗಿರು, ಹಂಗಿರು ಅಂತ. ನಾನ್ ನೋಡ್ಕೊಳಕ್ ಆಗ್ತಿಲ್ಲ. ಅದೇನಾಗಿದ್ಯೋ ನನಗಂತೂ ಗೊತ್ತಾಗ್ತಿಲ್ಲ.
ನಿಜ ಅದೇನಾಗಿದೆ ಅಂತಾನೂ ಮೈಂಡ್ಗೆ ಮೈಂಡೇ ಓಡ್ತಾ ಇಲ್ಲ ನನ್ಗೆ ಆ ತರ ಆಗ್ಬಿಟ್ಟಿದೆ. ಇನ್ನು 3 ನಿಮಿಷ ಇದೆ ಎಂಡ್ ಮಾಡ್ತೀನಿ. ಸೆಡ್ ಹಾಯ್ ಅಂತಿದ್ದಾರೆ. ಹೇಳಿ ಹೇಳಿ ಬ್ರೋ, ಏನ್ ಮಾತಾಡಿ, ನೀವು ಮೌನವಾಗಿದ್ರೆ ಹೇಗೆ? ಹ್ಞೂ ಕೊಡ್ತೀನಿ ಪಿಕ್ಕೆ ಅಂತಿದ್ದಾರೆ. ಕೊಡಿ ಕೊಡಿ ಎಲ್ಲಾರ್ಗೂ ಕೊಡಿ, ಲೈವ್ ಅಲ್ಲಿ ಇರೋರು, ನನ್ನ ಲೈವ್ ಬಂದಿರೋರ್ಗೆ ಎಲ್ಲಾರ್ಗೂ ಕೊಡಿ ನಿಮ್ ಕಡೆಯಿಂದ. ನನ್ ನನ್ ನಾನ್ ಕೇಳ್ಕೊತಾ ಇದೀನಿ ನಿಮ್ಗೆ. ಟೀ ತಗೊಳ್ಳಿ ಪಿಕೆ ಅಂತಾರೆ. ಇದು ಟೀನಾ, ಇದು ಬರೀ ಟೀನಾ ಇಲ್ಲ ಶುಂಠಿ ಟೀನಾ ಬೆಲ್ಲ ಟೀನಾ ಹೇಳಿ, ಯಾವಾಗ ತಗೋತೀನಿ? ಹೌದು ಬ್ರೋ ಕಷ್ಟ ಅಂತಿದ್ದಾರೆ. ಯಾರಿಗಿಲ್ಲ ಬ್ರೋ ಕಷ್ಟ? ದೇವ್ರ ದೇವಾದಿ ದೇವ ದೇವಾದಿ ದೇವತೆಗಳಿಗೆ ಕಷ್ಟ ತಪ್ಪಿದ್ದಲ್ಲ. ಬರ್ಲಿ ಯಾವುದೇ ಇದಾಗಿರ್ಲಿ, ಯಾವುದೇ ಸಮಸ್ಯೆ ಬರ್ಲಿ, ಕುಗ್ಗಕ್ ಹೋಗ್ಬಾರ್ದು ಬ್ರೋ. ಒಂದಲ್ಲ ಒಂದಿನ ಕೈ ಹಿಡ್ದೇ ಹಿಡಿತಾನೆ. ಹಾಗಂತ ನಾವು ಕೂತ್ಕೋಬಾರ್ದು. ಏನಾರ ಒಂದು ಹೋಗಿ ಹಾಗಾಗಿ ಸುಮ್ನೆ ಸೈಲೆಂಟ್ ಆಗಿ ಇದ್ದೀನಿ. ಮುಂದೆ ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ ಅನ್ಕೊಂಡಿದ್ದೀನಿ. ಹೌದು ಬ್ರೋ ಆಯ್ತು. ಶುಂಠಿ ಅಂತಿದ್ದಾರೆ. ಶುಂಠಿದಾದ್ರೆ ಓಕೆ. ಶುಂಠಿದ್ ಏನ್ ಗೊತ್ತಾ, ಹೆಲ್ತ್‌ಗೆ ಒಳ್ಳೇದು. ಭಾರಿ ಗಂಟ್ಲಲ್ಲಿರೋ ಬ್ಯಾಕ್ಟೀರಿಯಾಗಳು ಒಂದು ರಿಲೀಫ್ ಸಿಗುತ್ತೆ ಶುಂಠಿ ಟೀಲಿ. ಶುಂಠಿಗೆ ಅಷ್ಟು ಪವರ್ ಇದೆ. ಶುಂಠಿಲಿ ಆಲ್ಮೋಸ್ಟು ಒಳ್ಳೆ ಆರೋಗ್ಯವಾದ ಇದು ಇದೆ. ಹೆಲ್ತ್ ಹೆಲ್ತ್ ಗುಣಪಡಿಸೋದು ಇದೆಯಾ ಅದಕ್ಕೆ, ಕಾಯಿಲೆಗಳು. ಸೂಪರ್ ಅಂತಿದ್ದಾರೆ. ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಜೋ ಅವರು ಲೈವ್ ಮಾಡಿಲ್ಲ ಬ್ರೋ? ನೀವು ಲೈವ್ ಮಾಡಿ ಬ್ರೋ, ನೀವು ಬರ್ತೀನಿ. ಲೈವ್ ಮಾಡ್ತಾರಿ, ಬರ್ತೀನಿ, ಬಂದು ಹೋಗ್ತೀನಿ. ನೀವು ಹೋಗಿ ಲೈವ್ ಮಾಡಿ. ನಾನು ಬರ್ತೀನಿ. ಪ್ರಿಯ ಅವ್ರೆ, ಯಾಕೆ ನಿಮ್ದು ಶಾರ್ಟ್ಸ್ ಅಲ್ಲಿ ಅದು ತುಂಬಾ ಚೆನ್ನಾಗಿದೆ, ಎಮೋಷನಲ್ ಅದೇ ಚೆನ್ನಾಗಿದೆ. ಇವರು ಏನು ನಿಮ್ದು ಕಾಮೆಂಟ್ ಬಾಕ್ಸ್ ಯಾಕೋ ಓಪನ್ ಆಗ್ತಿಲ್ಲ. ಕೆಲವರದು ಇದು ಕಮೆಂಟು. ಇವರು ಜೋ ಅವರು ಒಳ್ಳೊಳ್ಳೆ ಡಿಶ್ ಫುಡ್ ಮಾಡ್ತಾರೆ ಮಾತ್ರ. ಬೇಕರಿ ಐಟಮೇ ತೆರಿಬೋದು. ಏಕೆ ಏನಾಗಿದೆ ಗಂಟ್ಲು? ಅಯ್ಯೋ ತಾಯಿ, ನಾನು ಹೇಳ್ತಾ ಇರೋದು ಗಂಟ್ಲು ಏನಾಗಿಲ್ಲ, ಶುಂಠಿ ಹೆಲ್ತ್ಗೆ ಒಳ್ಳೇದು ಅಂತ. ಪುಟ್ಟವ್ರು ಬಂದ್ರು, ಲೈಕ್ ಡನ್ ಅಂತ. ವೆಲ್ಕಮ್ ಟು ಮೈ ಲೈವ್, ಬನ್ನಿ. ಗುಡ್ ಈವ್ನಿಂಗ್, ಕಾಫಿ ಆಯ್ತಾ? ಪಿ ಕೆ ನೀವು ಲೈವ್ ಮಾಡ್ತೀರಾ? ಇಲ್ಲ ಇಲ್ಲ, ನಾನು ಲೈವ್ ಮಾಡಲ್ಲ, ಅಪರೂಪ ಲೈವ್ ಮಾಡೋದು. ನೋಡೋಣ, ಹಾಗೆ ಒಂದು 30 ಮಿನಿಟ್ಸ್ ಲೈವ್ ಮಾಡೋಣ ಅಂತ ಬಂದೆ. ಆಲ್ಮೋಸ್ಟ್ ಜನ ಬಂದ್ರು, ಖುಷಿ ಆಯ್ತು ನನಗೆ. ಯಾರೆಲ್ಲ ಬಂದು ನನ್ನ ಜೊತೆ ಇಷ್ಟೊತ್ತು ಟೈಮ್ ಕೊಟ್ರಿ ಅವ್ರಿಗೆಲ್ಲ ಧನ್ಯವಾದಗಳು. ಅರ್ಧ ಗಂಟೆ ಆಯ್ತು, ಇನ್ನೇನು ಎಂಡು ಮಾಡ್ತೀನಿ. ಇನ್ನೊಂದಿನ ಯಾವತ್ತಾದ್ರೂ ಲೈವ್ ಮಾಡ್ತೀನಿ. ಇವತ್ತು ಔಟ್ ಸೈಡ್ ಹೋಗಿದ್ದೆ, ಅದಕ್ಕೆ ಲೈವ್ ಮಾಡಲಿಲ್ಲ. ಅನ್ಕೊಂಡು ಏನೋ ಕೆಲಸ ಇರ್ಬೇಕು, ಇಲ್ಲ ಏನೋ ಯಾವುದೋ ನೋವಲ್ಲಿ ಇರ್ಬೇಕು. ಲೈವ್ ಅಲ್ಲಿ ಮಾತ್ರ ಅಲ್ಲಿ ಎಮೋಷನ್ ಆಗಿ ಅದನ್ನ ಅಲ್ಲಿ ಬಿಟ್ಟು ಮುಂದೆ ಹೋಗ್ತಾ ಇರ್ಬೇಕು. ಅದೇನು ಕಷ್ಟ ಪಟ್ಟಿದ್ದೀರಿ ಅಂತ ಗೊತ್ತು, ನನಗೂ ಗೊತ್ತಾಯ್ತು ನನಗೆ. ಬಟ್ ಪ್ರಿಯಾ ಅವ್ರದ್ದು ಕಷ್ಟ, ಇಲ್ಲಿ ಇದು ಪ್ರತಿಯೊಬ್ಬರಿಗೂ ಕಷ್ಟನೇ. ಬ್ರೋಗೂ ಕಷ್ಟ. ಪಾಪ ಪ್ರಿಯಾ ಅವ್ರದ್ದು ಅದು ಕೇಳಿದಾಗ ನನಗೆ ಬೇಜಾರಾಗುತ್ತೆ. ಅದು ಮಾತಾಡಕ್ ಹೋಗಲ್ಲ. ಏನೇ ಆದ್ರೂ ತಾಯಿ ಇರಬೇಕು. ಆ ನೋವು ಎಲ್ದೇದವ್ರಿಗೆ ಗೊತ್ತು. ಬಟ್ ನಾನು ನೋಡಿ, ನಾನು ಇದ್ರೂನು ನನಗೆ ಖುಷಿ ಪಡಕ್ ಆಗ್ತಿಲ್ಲ. ಹಂಗೆ ಬ್ರದರ್, ವೆಲ್ಕಮ್ ಟು ಮೈ ಲೈವ್ ಅಂತಿದ್ದಾರೆ. ಬ್ರೋ ಲೈವ್ ಇದು. ಥ್ಯಾಂಕ್ ಯು. ಸಬ್ ಅಂತಿದ್ದಾರೆ. ಸಬ್ ಡನ್ನ, ಲೈಕ್ ಡನ್. ಸಬ್ಬು ಕೊಟ್ರಾ? ಇವತ್ತು ಕೊಟ್ರಾ? ಓಕೆ ಪುಟ್ಟವ್ರೆ, ಥ್ಯಾಂಕ್ ಯು. ನಾನು ನಿಮಗೆ ಸಬ್ಬು ಮಾಡಿದ್ದೀನಿ. ಸಬ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಲೈವ್ ಮುಗಿದಾದ್ಮೇಲೆ ಸಬ್ ಕೊಡ್ತೀನಿ, ಓಕೆನಾ ಪುಟ್ಟವ್ರೆ? ಫ್ರೀ ಅಂತಿದ್ದಾರೆ. ಫ್ರೀ ಅವರೇ ಕರೀತಾ ಇದಾರೆ ನೋಡಿ. ಜೋ ಅವರು ಮಾತಾಡಿ. ಫ್ರೀ ಇವರು ಜೋ ಅವ್ರ ಜೊತೆ. ಅಯ್ಯೋ ಪಿ ಕೆ ಅಂತ ನಗ್ತಾ ಇದ್ದಾರೆ. ಯಾಕೆ ಈ ನಗು ಕೇಳ್ಬೋದಾ? ಹೇಳಿ ಸಿಸ್ಟರ್ ಅಂತೀರ. ಓ, ಅದು ಶುಂಠಿ ಟೀ ಹೇಳಿದ್ನಲ್ಲ, ಅದು ಅರ್ಥ ಆಗಿಲ್ವಲ್ಲ ಅಂತನಾ? ಓಕೆ. ನಂದು ಮೆಸೇಜು ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀನಲ್ಲ, ಅದು ನಿಧಾನಕ್ಕೆ ಹೋದ್ರೆ ಅರ್ಥ ಆಗುತ್ತೆ. ಫಾಸ್ಟಾಗಿ ಓದ್ಬಿಟ್ಟು ಮುಂದೆ ಹೊರ್ಟೋಗ್ಬಿಟ್ರೆ ಅವಾಗ ಅರ್ಥ ಆಗಿರಲ್ಲ. ಆಮೇಲೆ ಸುಮಾರು ಮೆಸೇಜ್ ಸ್ಕಿಪ್ ಆಗಿರುತ್ತೆ. ಅದು ಸ್ಕಿಪ್ ಅಂತ ಹೇಳ್ತೀನಿ. ಅವಾಗ ನೀವು
ಅಯ್ಯೋ ಅನ್ಕೋತೀರಾ ಆಮೇಲೆ ಏನೇನೋ ಅಯ್ಯೋ ಅಂತೀರಾ. ಹೇಳಿ ಸ್ಟಾರ್ ಅಂತಿದ್ದಾರೆ. ಹಾಯ್ ಗುಡ್ ಈವ್ನಿಂಗ್ ಪಿ ಕೆ ಪ್ರಸೂ ಅಂತಿದ್ದಾರೆ. ಥ್ಯಾಂಕ್ ಯು ವೆರಿ ಗುಡ್ ಈವ್ನಿಂಗ್ ಬನ್ನಿ ಬನ್ನಿ. ಪ್ರಿಯ ಅವ್ರು ಏನು ಗೊತ್ತಾ ನಿಮ್ಗೆ ಹೇಳ್ತಾ ಇರೋದು. ಅಂದ್ರೆ ವ್ಯಕ್ತಿಗಳು ಹೆಂಗಿರ್ತಾರೆ ಏನು ಅಂತ ನೀವು ಅವತ್ತು ಒಂದ್ ಹೆಜ್ಜೆ ನೀವು ಅಲ್ಲಿ ಟಾಪಿಕ್ ನಡೀತಿದ್ದಾಗ ನೀವು ಇದ್ ಮಾಡ್ಲಿಲ್ಲ ಅಂದಿದ್ರೆ ಅದು ನಡೀತಾನೆ ಇರ್ಲಿಲ್ಲ ಇಷ್ಟು. ನೀವು ಅವತ್ತೇನೆ ಹೇಳ್ಬೇಕಾಗಿತ್ತು. ಅದೆಲ್ಲ ಕ್ಲಿಯರ್ ಆಗ್ಬಿಟ್ಟಿತ್ತು. ಅವತ್ತೇನೆ ಕ್ಲಿಯರ್ ಆಗ್ತಿತ್ತು. ನಾವು ಮಧ್ಯೆ ಇಂಟರ್ಫಿಯರ್ ಆಗ್ತೀವಿ. ಒಂದ್ಸತಿ ಇಂಟರ್ಫಿಯರ್ ಆಗಿದ್ದೆ. ಅವ್ರು ಅವ್ರ ಕಡೆಯಿಂದ ಏನೋ ಒಂದು ಇದು ಬಂತು ಮೆಸೇಜು. ಅದಕ್ಕೆ ನಾನು ಸುಮ್ನಾಗ್ಬಿಟ್ಟೆ. ಬಟ್ ನಿಮ್ಮಂತ ನಿಮಗೆ ಜೋ ಅವ್ರಿಗೆ ನನ್ಗ್ ಪರಿಚಯ ಇರೋರು ಯಾರ್ಯಾರು ಇದಾದ್ರೆ ನಾನು ಸಹಿಸ್ಕೊಳಲ್ಲ. ಬ್ರೂಗ್ ಆಗಿರ್ಬೋದು. ಗುಡ್ ಈವ್ನಿಂಗ್ ಬ್ರದರ್ ಅಂತಿದ್ದಾರೆ ನೋಡಿ ಪ್ರಸಾದ್ ಅವರು. ಪ್ರಸಾದ್ ಅವ್ರೆ ನೀವು ಲೈವ್ ಮಾಡಿ. ನಾನು ಇನ್ನೇನ್ ಎಂಡ್ ಮಾಡ್ತೀನಿ ಲೈವ್ ಮಾಡಿ ನೀವು. ಓಕೆನಾ? ಎಲ್ಲೋಗಿದ್ರಿ ಯಾರು ಜೋ ಅವ್ರು ಎಲ್ಲೋಗಿದ್ರಿ ಹೊರಗಡೆ? ಫ್ರೀ ಅಂತ ಇದಾರೆ ನೋಡಿ ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ ಅಲ್ವಾ ಪಿ ಕೆ ಮಹಾರಾಜ್ ಹೌದೌದು. ಆದ್ರೆ ಬಿಟ್ಟು ನಂದ್ಯಾವ್ದು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ನಿಮ್ದೆಲ್ಲ ಒಂದೊಂದು ನಿಮ್ದು ಎಕ್ಸ್‌ಪೆಷಲಿ ನಿಮ್ದು ಮಾತ್ರ ನಿಮ್ದು ಬೃಹತ್ ಆಗಿರ್ಬೋದು ಪಾಪ ಅವರು ಅದ್ ಹೇಳಕ್ಕಾಗಲ್ಲ. ಅದು ನಿಮ್ ಮನ್ಸಿಗೆ ಬೇಜಾರಾಗುತ್ತೆ ನಾನ್ ಹೇಳಿದ್ರೆ. ತಂದೆ ತಾಯಿ ಇಲ್ದೇ ಇದ್ದಾಗ ನೋವು ಅಂತ ಇವ್ರು ಜೋ ಹೇಳಿದ್ರು. ಜೋ ಅವ್ರೆ ಅದು ನನ್ನ ಪಾಪ ನಾನು ದೂರದಲ್ಲಿದ್ದು ಅನುಭವಿಸ್ತಾ ಇದ್ದೀನಿ. ಬಟ್ ಇಲ್ದೇ ಇರೋ ನೋವು ಇನ್ನೂ ಭಯಾನಕ ಆಗಿರುತ್ತೆ ಅಂತ ನಾನು ಆಲ್‌ಮೋಸ್ಟ್ ಗೊತ್ತು ಬ್ರೋ ಅದು ಗೊತ್ತು ಜೋ ಅವ್ರೆ ನಾನು ತಿಳ್ಕೊಂಡಿದ್ದೀನಿ. ಕಾಫಿ ಆಯ್ತಾ ಫ್ರೀ ಅಂತ ಕೇಳ್ತಿದಾರೆ ನೋಡಿ. ಕಾಫಿ, ಟೀಲೇ ಕೇಳಿ ಎಲ್ಲ ಇಲ್ಲೇ ಇದು ಬಿಡಿ. ಅವ್ರು ಕೊಡ್ತಾರೆ ನೋಡಿ, ಇವ್ರು ಕೊಡ್ತಾರೆ ನೋಡಿ ಅಂತ. ಇವರು ಪ್ರಿಯಾ ಅವರು ಅದು ಏನು ORS ಜ್ಯೂಸು ಅದೊಂದೇ. ನಿಜ ಫ್ರೀ ಅಂತಿದ್ದಾರೆ. ಈಗ ಬಂದೆ ಸಿಸ್ಟರ್ ಫ್ರೆಶ್ ಅಪ್ ಆಗ್ಬೇಕು. ಓಕೆ ನೀವು ಫ್ರೆಶ್ ಅಪ್ ಆಗಿ ಪ್ರಿಯಾ ಅವರೇ ನೋಡಿ. ಈಗ ಮೆಸೇಜ್ ಎಲ್ಲ ಓದ್ಬಿಟ್ಟು ಮುಗಿಸ್ತೀನಿ. ಎಲಿವೇಟ್ ಮಾಡ್ತೀನಿ. ನೀವು ಫ್ರೆಶ್ ಅಪ್ ಆಗಿ ಪ್ರಿಯಾ ಅವರೇ ನೀವು. ಪಾಪ ವರ್ಕ್ ಮಾಡಿ ಬಂದಿರ್ತೀರ. ನೋವಲ್ಲಿರ್ಬೇಕು ಅಂದ್ರಲ್ಲ ಅದಕ್ಕೆ ನಗು. ನೋವಲ್ಲಿರ್ಬೇಕು ಅಂದ್ರಲ್ಲ ಅದಕ್ಕೆ ನಗು. ನೋವಲ್ಲಿರ್ಬೇಕು ಅಂತ ಹೇಳಿಲ್ಲ ಮತ್ತೆ ಹಂಗೆ ನಾನು ಯಾರ ಹತ್ರನು ಹೇಳ್ಕೊಳಲ್ಲ. ಅದು ಯಾರ ಹತ್ರ ಹೇಳ್ಕೊತೀನಿ ಅಂದ್ರೆ ನನಗೆ ಆ ವ್ಯಕ್ತಿ ನಂಗೆ ಸೂಟಬಲ್ ಆಗ್ಬೇಕು. ಆದ ವ್ಯಕ್ತಿಗೆ ಮಾತ್ರ ನಾನು ಹೇಳ್ಕೊಳ್ಳೋದು. ಲೈವಲ್ಲೆಲ್ಲ ಹೇಳಕ್ಕಾಗಲ್ಲ. ಪರ್ಸನಲ್ ಆಗಿ ಹೇಳ್ತೀನಿ ಬೇಕಾದ್ರೆ. ನೀ ನೋವಲ್ಲಿ ಹೌದೌದು ನಗ್ತಾ ಇದಾರೆ ನೋವಲ್ಲಿ ಇರ್ಬೇಕು ಅಂದ್ಬಿಟ್ಟು ಜೋ ಅವ್ರು. ನಿಮ್ಮ ಶಾರ್ಟ್ಸ್ ಕಮೆಂಟ್ ಸೆಂಡ್ ಆಗ್ತಾ ಇಲ್ಲ ಅಂತಿದ್ದಾರೆ. ಹೌದಾ? ಯಾರ್ದು? ಆಗುತ್ತಲ್ಲ. ಹುಟ್ಟೋರೆ ಓ ಹೌದಾ ಅಂತಿದ್ದಾರೆ. ಬ್ರೋ ಮಾತಾಡಿ ಬ್ರೋ. ಆ ಹವಾಮಾನ ಎಲ್ಲ ಆಯ್ತು. ಏನೇನೋ ಆಯ್ತು. ಅದು ಅವತ್ತೇ ಬಿಟ್ಬಿಟ್ಟೆ. ಅಂದ್ರೆ ನಾನು ಕುಗ್ಗಕ್ ಹೋಗಲ್ಲ. ನಿಮ್ಮ ಇಟ್ಸ್ ಓಕೆ. ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸೈಡಲ್ಲಿರೋರ್ಗು. ಓಕೆ ಅಂತಿದ್ದಾರೆ. ಓಕೆ ಬ್ರೋ ನೀವು ಲೈವ್ ಮಾಡಿ. ಯು ಕ್ಯಾರಿ ಆನ್. ಹೆಣ್ಮಕ್ಳು ಒಂಥರ ಮುಳ್ಳಿನ ಮೇಲೆ ಬಟ್ಟೆ ಬಿದ್ರೆ ಅದನ್ನ ಬಿಡಿಸ್ಕೊಳ್ಳೋದು ತುಂಬಾ ಕಷ್ಟ. ಆ ಥರ ಏನು ಯಾವುದಕ್ಕೋಸ್ಕರ ಬದುಕ್ತಾರೆ ಹೊರ್ತು ಅವ್ರು ಏನೇ ಸಹಿಸ್ಕೊಂಡ್ರುನು ಅವ್ರು ಇದಿರುತ್ತಲ್ಲ ಏನೋ ಅವ್ರಿಗಾಗೋ ಅವಮಾನಗಳು ಅದು ಇದು ಏನಾರ ಅವಮಾನಗಳು ಅವು ಇವು ಮಾಡಿದಾಗ ತೊಂದ್ರೆ ಆದಾಗ ಅದು ತಡ್ಕೊಳಲ್ಲ ಅವ್ರು. ಅದಕ್ಕೋಸ್ಕರ ಅದು ಈಗಿನ ಕಾಲದಲ್ಲಿ ಸ್ವಲ್ಪ ಹೆಣ್ಮಕ್ಳುಗಳು ಹುಷಾರಾಗಿರ್ಬೇಕು ಅಂತ ನಾವು ತಿಳಿಸಿ ಹೇಳ್ತೀವಿ ಅಷ್ಟೇ. ಅಲ್ವಾ ಜೋ ಅವ್ರೆ? ಶುಂಠಿ ಟೀ ತಗೊಳ್ಳಿ ಎಲ್ಲಾರು ಅಂತಿದ್ದಾರೆ. ಆಹಾ! ಎಲ್ಲಾರು ತಗೊಳ್ರಪ್ಪ. ನಾನೊಂದು 2 ಟೀ ತಗೋತಾ ಇದೀನಿ. ಇನ್ ಮಿಕ್ಕಿದ್ದೆಲ್ಲ ಪ್ರಿಯ ಅವ್ರಿಗೆ ಎಲ್ಲಾರ್ಗೂ ಲೈವಲ್ಲಿ ಇರೋರ್ಗೆ. ಓಕೆ ಬಾಯ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೊಟ್ಟಿದ್ದಕ್ಕೆ ಜೋ ಅವ್ರೆ. ಥ್ಯಾಂಕ್ ಯು. ಓಕೆ ಬಾಯ್ ಅಂತಿದ್ದಾರೆ. ಬಾಯ್ ಏನು 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 ವಿಷಯ ನಗ್ತಾ ಇದ್ದೀರಾ? ಇವತ್ತು ನಾನೇ ಕೊಟ್ಟಿದ್ದೀನಿ ನೋಡಿ ಪಿಕ್ಕೆ ಅಂತಿದ್ದಾರೆ. ಓಹೋಹೋಹೋ! ಅದಕ್ಕೆ ನಾನೇ ಕೊಟ್ಟಿದ್ದೀನಿ ಅಂತ ಹೇಳಾದ್ಮೇಲೆ ಹೇಳಕ್ ಮುಂಚೆ ಕೊಟ್ಟಿದ್ರೆ ಅದೊಂಥರ ಹೇಳಾದ್ಮೇಲೆ ಕೊಡೋದು. ಥ್ಯಾಂಕ್ ಯು ಜ್ಯೋತಿ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು. ನನ್ನ ಲೈವಲ್ಲೂ ಪ್ರಿಯ ಅವ್ರಿಗೆ ನಂಬರ್ 1 ಕಿರೀಟನೇ ನೋಡಿ. ಹೆಂಗಿರ್ಬೇಕು? ಆ? ಆ ನಾನು ಹುಷಾರಾಗಿರ್ತೀನಿ ಅಂತಿದ್ದಾರೆ. ನಾನು ಹುಷಾರಾಗಿ
ಇರ್ತೀನಿ. ಏನು ಅರ್ಥ ಆಗಿಲ್ಲ. ಹುಷಾರಾಗಿರ್ತೀನಿ ಅಂದ್ರೆ? ಹುಷಾರಾಗಿದ್ದೀನಿ ಅಂತನಾ? ನಾನು ಹೇಳಿದ್ದಕ್ಕೆ ಬೇಜಾರು ಮಾಡ್ಕೊತಾ ಇದ್ದೀರಾ? ನಾನು ಯಾರಿಗೂ ಬೇಜಾರು ಮಾಡೋ ಥರ ಹೇಳ್ತಿಲ್ಲ. ಅಂದ್ರೆ ನನ್ನನ್ನ ಮನಸ್ಸಿರೋ ನೋವು ನಾನು ಹೇಳ್ತಾ ಇದ್ದೀನಿ. ಮಹಾರಾಣಿ, ನಾನು ಯಾರನ್ನೂ ಮರೆಯಕ್ಕೆ ಹೋಗಲ್ಲ. ಆಯ್ತಾ? ಅಲ್ಲಿ ಥಿಂಕ್ ಮಾಡಿ, ನೀವೊಂದು ನನ್ನ ಜಾಗದಲ್ಲಿ ನಿಂತ್ಕೊಂಡು ನೀವು ಒಂದ್ಸರಿ ಥಿಂಕ್ ಮಾಡಿ. ನಿಮ್ಗೆ ಅರ್ಥ ಆಗುತ್ತೆ ನಾನೇನು ಅಂತ. ಆಯ್ತಾ? ನಾನು ನಿಮ್ಗೆ ಹರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ನಾನು ಲೈವ್ ಬಂದಿದ್ದು ಖುಷಿ ಆಯ್ತು. ತುಂಬಾನೇ ಖುಷಿ ಆಯ್ತು. ಒಟ್ನಲ್ಲಿ ಏನಂದ್ರೆ ನನ್ ಜೊತೆ ಯಾರು ಪರಿಚಯ ಆಗಿ ಯಾರು ನನ್ ಜೊತೆಲಿ ಇದ್ರು, ಒಡನಾಟದಲ್ಲಿ ಇದ್ರು, ಅವರೆಲ್ಲಾನು ಖುಷಿಯಾಗಿರ್ಲಿ. ಅವರು ಬಿಟ್ಟು ಹೋದವರು ಖುಷಿ. ಓಕೆ, ನಾನು ಎಂಡ್ ಮಾಡ್ಲಾ ಲೈವು? 40 ನಿಮಿಷ ಆಯ್ತು. ನಾನು ಆಗ್ಲಿಂದ ಕರೆದೆ ಮಹಾರಾಣಿ ಅವ್ರಿಗೆ, ಅವರು ಬರ್ಲಿಲ್ಲ. ಸುನೀತ್ ಅವರು ಹಾಗೆ ಹೋದ್ರು. 2 ಮೆಸೇಜ್ ಮಾಡಿ, ಇಟ್ಸ್ ಓಕೆ, ಏನ್ ಕೆಲ್ಸ ಇದೆಯೋ? ಆ ಪಿ ಕೆ ಮಹಾರಾಜ, ನಾನು ಕ್ವೀನ್ ಅಲ್ವಾ ಅದಕ್ಕೆ. ನೀವು ಕ್ವೀನೇ ನೀವು. ನೀವು ಕ್ವೀನೇ, ನಾನು ಕ್ವೀನ್. ಅದು ಸಾರಿ, ಕ್ವೀನ್ ಅಂತ ಇದೀನಿ. ನಾನು ಕಿಂಗು. 5 ಲೈಕ್ ಆಗಿದೆ, ಲೈಕ್ ಕೊಡಿ. ಕಾಲ್ ಬಂತು ಅಂತಿದ್ದಾರೆ. ಓಕೆ, ಓಕೆ ಜೋ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಮಾತಾಡಿ, ಇನ್ನೊಮ್ಮೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಏಕೆ ಮಹಾರಾಣಿ ಓಕೆ ಬಾಯ್ ಅಂತಿದ್ದೀರಾ? ನಾನೇನಾದ್ರು ಬೇಜಾರಾಗಿದ್ರೆ ಕ್ಷಮಿಸಿ. ನಾನೇನಾದ್ರು ಬೇಜಾರು ಮಾಡಿದ್ರೆ, ನಾನು ಯಾರಿಗೂ ಬೇಜಾರು ಮಾಡಿಲ್ಲ. ಆದ್ರೂ ಸಾರಿ ಕೇಳ್ತಾ ಇದೀನಿ. ದಯವಿಟ್ಟು ಕ್ಷಮಿಸಿ. ಬಾಯ್ ಅಂತಿದ್ದೀರಾ? ಕೆಲಸ ಇದ್ರೆ ಓಕೆ, ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಆಯ್ತಾ? ನಾನು ಇದ್ದೀನಿ ಅಂತಿದ್ದೀರಿ. ಓಕೆ, ಓಕೆ, ನೀವಿದ್ದೀರಾ. ನೀವು ಫ್ರೆಶ್ ಅಪ್ ಆಗಿ ನಾನು ಲೈವ್ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಬೇಜಾರಾಗಬೇಡಿ. ನಾನು ಅರ್ಧ ಗಂಟೆ ಅಂದೆ, 40 ನಿಮಿಷ ಆಯಿತು. ಮಾತಾಡೋಣ, ಹಾಗೆ ಮಾತಾಡೋಣ ನಿಮ್ಮ ಜೊತೆಯಲ್ಲಿ ಅಂತ ಬಂದೆ. ಓಕೆನಾ? ಎಂಡ್ ಮಾಡ್ಲಾ? ಬಾಯ್ ಹೇಳ್ತೀರಾ? ಇಲ್ಲಿ ಜೋರಾಗಿ ಮಾತಾಡೋಕ್ಕೂ ಆಗಲ್ಲ, ಅಕ್ಕಪಕ್ಕ ವಾಯ್ಸ್ ಕೇಳಿಸುತ್ತೆ ಅಂತ. ಏನು ಊಟ ಪಿಕ್ಕಿ? ಇನ್ನ ಊಟ ಮಾಡಿಲ್ಲ. ಇನ್ನೂ ಫಾದರು ತಂದಿಲ್ಲ. ನೋಡೋಣ, ತಂದ್ರೆ ತಿಂತೀನಿ, ಇಲ್ಲಾಂದ್ರೆ ಹೊರಗಡೆ ಹೋಗಿ ಬರ್ತೀನಿ. ನಿಮ್ದೇನು ಊಟ? ಆಮೇಲೆ ಇನ್ಯಾರು ಬಂದಿದ್ರು? ಪುಟ್ಟವರು ಥ್ಯಾಂಕ್ ಯು ಸೋ ಮಚ್. ಯಾಕೆ ಹುಷಾರಿಲ್ವಾ ನಿಮ್ಗೆ ಅಂತಿದ್ದಾರೆ. ಹೌದೌದು, ಹುಷಾರಿಲ್ಲ ನನಗೆ. ಹುಷಾರಿಲ್ಲ. ಓಕೆ, ಎಂಡ್ ಮಾಡಿ ರೆಸ್ಟ್ ಮಾಡಿ ಅಂತಿದ್ದಾರೆ. ಎಂಡ್ ಮಾಡಿ ರೆಸ್ಟ್ ಮಾಡಲ್ಲ. ರೆಸ್ಟು ಮಾಡ್ತಾ ಇದೀನಿ, ಬಟ್ ಲೈವ್‌ಗಳ್ಗೆ ಹೋಗ್ಬೇಕು. ನೋಡೋಣ. ಲೈವ್‌ಗೆ ಒಂದ್ 2, 3 ಲೈವ್ ಹೋಗಿ ಮಾಡ್ತೀನಿ. ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಂತಿದ್ದಾರೆ. ಹೌದೌದು. ಊಟ ಮಾಡಿ ಹ್ಯಾಪಿಯಾಗಿರಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಮುಂದೆ ಆಗೋದ್ ನೋಡಿ. ಪ್ರಿಯಾ ಅವ್ರೆ, ಹಲೋ ಅಂತ ಬಂದ್ರು. ಯಾರಿದು ಆಟಿಟ್ಯೂಡ್ ಗರ್ಲು? ನಮ್ಗೆ ಚಮಕ್ ಕೊಟ್ಟವ್ರು ಬಂದ್ರು. ನಾವು ಅವತ್ತು ಒಂದು ಲೈವಲ್ಲಿ ಒಂದು ಹೆಣ್ಮಗುಗೆ ಆಯ್ತಿರೋ ಇದ್ರ ಬಗ್ಗೆ ಮಧ್ಯ ಹೋಗಿದ್ಕೆ, ಅವತ್ತು ಇನ್ನೊಂದ್ ಲೈವಲ್ಲಿ ಒಳ್ಳೆ ಮರ್ಯಾದೆ, ಅದು ತಮಾಷೆ ಹೋಗಿ ಈ ತರ ಸೀರಿಯಸ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಆಟಿಟ್ಯೂಡ್ ಗರ್ಲ್ ಅವ್ರಿಗೆ ಹೇಳ್ತಾ ಇರೋದು ಈ ಮಾತು. ಅಂದ್ರೆ ಆಟಿಟ್ಯೂಡ್ ಗರ್ಲ್ ಅವ್ರೆ, ನೀವು ನಾನು ಲೈವ್ ಬಂದಿದ್ದಕ್ಕೆ ಮೊದಲನೇದಾಗಿ ಸ್ವಾಗತ. ವೆಲ್ಕಮ್ ಟು ಮೈ ಲೈವ್. ಬಟ್ ಏನಂದ್ರೆ, ಯಾರು ನಿಮ್ಗೆ ಏನಾರ ಬ್ಯಾಡ್ ಆಗಿ ಇಲ್ಲ ಏನಾರ ಒಂದು ಮೆಸೇಜ್ ಮಾಡಿದಾಗ ನೀವು ತಪ್ಪಾಗಿದ್ರೆ ಅವಾಗ ಮಾತಾಡಿದ್ರೆ ಅದೊಂದು ರೈಟ್ಸ್ ಇರುತ್ತೆ ಅಂತ ಮೆಸೇಜ್ ಮಾಡಿದ್ರಿ. ಅದು ನಿಮ್ಗೆ ಸರಿ ಅನ್ಸುತ್ತಾ? ನೀವೇ ಯೋಚನೆ ಮಾಡಿ. ನಾನು ಸುಮ್ಮನೆ ಅದೇ, ಹೋಗ್ಲಿ ಬಿಟ್ಟಾಕ್ರಿ ಹಂಗೆ ಹಿಂಗೆ ಅನ್ಬಿಟ್ಟು. ನನಗೂ ಬೇಜಾರಾಗಿದೆ ಅವತ್ತು ಆ ಮೆಸೇಜ್ ನೋಡ್ಬಿಟ್ಟು. ನಾನು ಈ ವೈಟಿಲಿ ಒಬ್ರಿಗೂ ನಾನು ಹರ್ಟ್ ಮಾಡ್ದವನಲ್ಲ. ಹರ್ಟ್ ಮಾಡ್ಕೊಂಡು ಅವರಾಗಿದ್ದು ಅವರೇ ಹೋಗವ್ರೆ ಹೊರತು ನಾನು ಹರ್ಟ್ ಮಾಡಿಲ್ಲ.
ನಾನು ಏನು ಎಂಡ್ ಮಾಡ್ತಿದ್ದೆ ಆ ಟೈಮಲ್ಲಿ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಏನು ಕಾಫಿ, ಟೀ ಆಯ್ತಾ? ಅಲ್ಲೇ ನಾನು ಪರಿಚಯನಾ ಅಂತಿದ್ದಾರೆ. ಅದೇ ಒಂದು ಲೈವಲ್ಲಿ ಪರಿಚಯ ಆಗಿದ್ರಿ, ಬಂದೆ. ಲೈವ್‌ಗೂ ಕರೆದ್ರಿ, ಬಂದೆ. ಅಲ್ಲಿ ಆಗಿದ್ದೇ ಬೇರೆ, ಎಲ್ಲರಿಗೂ ಇರೋದು. ಅವರು ಹೋಗಿ ಅಂತ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬನ್ನಿ, ಕಾಣಿಸ್ತಾ ಇದ್ದೀರಾ? ಇಲ್ಲ ಅಂತ ನಾನು ಹೇಳೋದು, ಕಾಣಲ್ಲ ಅನ್ಸುತ್ತೆ ಅಂತಿದ್ರೆ. ಪಿ ಕೆ ಅಂತ ನೋಡ್ತಾ ಇದ್ದೀರಾ, ಮ್ಯಾಲೆ ನೋಡಬೇಡಿ, ಮಾತಾಡಿ. ಇನ್ನೇನು ನಾನು ಎಂಡ್ ಮಾಡ್ತೀನಿ. ಯಾರ್ಯಾರು ನನ್ನ ಲೈವ್ ಬಂದು ಸಪೋರ್ಟ್ ನನ್ನ ಜೊತೆ ಮಾತಾಡಿದ್ರೆ ಸಪೋರ್ಟ್ ಅಂದ್ಕೊಳ್ಳಲ್ಲ, ನನ್ನ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರು ಬೇಜಾರಾಗೋಕೆ ಹೋಗಬೇಡಿ. ನಿಮಗೆ ಚಮಕ್ನ ಅಂತಿದ್ದಾರೆ. ಚಮಕಲ್ಲ, ಅವತ್ತು ಬಿಡಿಯೋದೆ ಒಂದು ಫಸ್ಟು ಅಂದರೆ ಎಲ್ಲರೂ ಒಂದೇ ಥರ ಇರಲ್ಲ, 5 ಬೆರಳು ಒಂದೇ ಸಮ ಇರಲ್ಲ. ನಾವು ರೆಸ್ಪೆಕ್ಟ್ ಕೊಟ್ಟಾಗ ನೀವು ರೆಸ್ಪೆಕ್ಟ್ ಕೊಡ್ಬೇಕು. ನೀವು ಒಂದು ಟೈಮ್ ರೆಸ್ಪೆಕ್ಟ್ ಕೊಡ್ತೀರಾ, ಒಂದು ಸರ್ತಿ ಬೈತೀರಾ, ಒಂದು ಸರ್ತಿ ಇಲ್ಲ ಚುಚ್ಚು ಛೇ ಛೇ ಬೇಜಾರಾಗೋಯ್ತು, ನನಗೆ ಅದೆಲ್ಲ ಬೇಜಾರಾಗುತ್ತೆ. ಆ್ಯಟಿಟ್ಯೂಡ್ ಸಿಸ್ಟರ್ ಆಯ್ ಅಂತಿದ್ದಾರೆ. ನಾನು ನಿಮ್ಮ ಮನ್ಸು ಕರೆಕ್ಟ್ ಮಾಡಬೇಕು ಅಂತ ನಾನು ಈ ಮಾತು ಹೇಳ್ತಿಲ್ಲ. ಪಬ್ಲಿಕ್ಕು, ಸೋಷಿಯಲ್ ಮೀಡಿಯಾ ಯಾರ್ಯಾರು ಹೆಂಗೆ ಅನ್ಕೋತಾರ. ನಾನು ನಿನ್ನೆ ಲೈವ್ ನೋಡ್ತಾ ಇದ್ದೆ, ಒಂದು ಲೈವಲ್ಲಿ ನಿಮ್ದೇನಾಯಿತು ಅಂದ್ಬಿಟ್ಟು ಪಾಪ ಅವರು, ಆ ವ್ಯಕ್ತಿನೂ ಗೊತ್ತು, ನೀವು ಗೊತ್ತು. ನಾನು ಮಧ್ಯದಲ್ಲಿ ಮಾತಾಡೋಕೆ ಹೋಗಿ ಲೈಡಲ್ಲಿ ನೋಡಿದೆ, ಆಮೇಲೆ ಹೊರಟಾಗ್ಬಿಟ್ಟೆ ನಾನು. ಇದೆಲ್ಲ ಕಾಮನ್, ಇವೆಲ್ಲ ನೋಡಿದ್ದೀನಿ ನಾನು ಅಂದ್ಬಿಟ್ಟು ವೈಟಿಲಿ. ಆಯಿತಾ? ನಾನು ಜಗಳಕ್ಕೆ ಹೋಗಲ್ಲ, ನನ್ನ ಜಗಳನೂ ಇಷ್ಟ ಇಲ್ಲ ನನಗೆ. ದೇವರೇ ಕ್ಷಮಿಸಿ ಅಂತಿದ್ದಾರೆ. ಅಪ್ಪ, ನಾನು ದೇವರಾಗಿದ್ದರೆ ನಾನು ಯಾಕೆ ಹಿಂಗಿರ್ತಿದ್ದೆ ನನ್ನ ಲೈಫಲ್ಲಿ? ನೀವು ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ಇದೇ ಪಾಯಿಂಟು ಬರಲಿ ಅಂತ ಕಾಯ್ತಿದ್ದೆ. ನೀವು ಅಂತ ಗೊತ್ತಿಲ್ಲ ಅಂತಲ್ಲ, ನಾನೇ ಅಲ್ಲ, ಆ ಜಾಗದಲ್ಲಿ ಯಾರೇ ಇದ್ದರೂ ಇರ್ಬೋದು. ನಿಮ್ಮ ಶತ್ರುನೇ ಆಗಿರ್ಬೋದು. ಅವನು ವಿಚಾರಿಸ್ಬೇಕು ನೀವು. ನಾನು ಹೇಳಿದೆ, ನಾನು ಸುಮ್ಮನೆ ತಮಾಷೆ ಮಾಡೋಕ್ಕೆ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ, ನನ್ನ ಹೆಸರು ಹೇಳ್ಬೇಡಿ ಅವ್ರಿಗೆ, ಹಂಗೆ ಹಿಂಗೆ ಅಂತ. ಯಾರೇ ಆಗಿರ್ಬೋದು, ಬಂದಾಗ ಅವನು ರೆಸ್ಪೆಕ್ಟ್ ಕೊಡ್ತಾನೆ ಇಲ್ವೋ ನಿಮ್ಮ ಫಸ್ಟು ನೋಡಬೇಕು. ನೀವೇನು ಮಾಡಿದ್ರೆ, ನೀನು ಯಾರು ಹಂಗೆ ಹಿಂಗೆ. ನಾನು ನಿಮಗೆ ಅದೇ ಥರ ಮಾತಾಡಿದೆ, ನೀವೇನು ನಮ್ಮ ಮಾವನ ಮಗಳ ಹಂಗೆ ಹಿಂಗೆ ಅಂದ್ಬಿಟ್ಟು. ನನ್ನ ಲೈವಲ್ಲಿ ನಿಮ್ಗೆ ಗರ್ಟ್ ಮಾಡಬೇಕು ಅಂತ ಹೇಳ್ತಿಲ್ಲ. ಅವತ್ತೊಂದು ವಿಚಾರ ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಯಾರು ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ, ಎಲ್ಲರೂ ಒಳ್ಳೆಯವರೇನೆ. ಬಟ್ ಗುರ್ತಿಸ್ಕೋಬೇಕಾಗಿರೋದು ನಮ್ಮ ಒಳ್ಳೆ ತಂದೆಯನ್ನೇ ಗುರ್ತಿಸ್ಕೋಬೇಕೇ ಹೊರತು ಬೇರೆ ಥರ ಅಲ್ಲ. ಬೇರೆ ಥರ ಅಂದರೆ ಮಾತು ಬೇರೆ ಥರ ಆಡಿ ಕೆಟ್ಟವ್ರಾಗಬಾರ್ದು ಅಂತ ನಾನು ಹೇಳ್ತಾ ಇರೋದು. ನೀವು ಅಂತ ನನಗೆ ಗೊತ್ತಿಲ್ಲ ಅಂತಿದ್ರಿ. ಆಯಿತು, ಪ್ರಾಮಿಸ್. ಅದು ನೀವೇ ಅಂತ ಗೊತ್ತಾದ ಮೇಲೆ ತುಂಬ ಬೇಜಾರಾಯಿತು. ಅದೇ ಮಾಡೋ ತಪ್ಪು. ಎಷ್ಟೋ ಜನ ಬಂದು ತಪ್ಪು ಮಾಡಿ ಅವರೇ ಮಾಡಿಕೊಂಡು ಅವರೇ ಹೋಗ್ಬಿಟ್ಟವ್ರೆ. ಅಂದರೆ ನನ್ನ ಬಿಟ್ಟು ಹೋಗಿರೋದು ನಾನು ಹೇಳ್ತಾ ಇರೋದು. ಅದಕ್ಕೆ ಹೇಳೋದು, ನನ್ನ ಹತ್ರ ಪಿ ಕೆ ಹತ್ರ ಮಾತ್ರ ಫಸ್ಟು ಯೋಚನೆ ಮಾಡಬೇಕು. ಯಾರು ಹೆಂಗೆ, ಈ ಪಿ ಕೆ ಹೆಂಗೆ, ವ್ಯಕ್ತಿ ಹೆಂಗೆ ಅನ್ನೋದು ತಿಳ್ಕೊಬೇಕು, ಆವಾಗ ಮಾತಾಡಬೇಕು. ನನ್ನ ಲೈಫಲ್ಲೂ ಹಂಗೆ ಇರೋದು ನಾನು. ಫಸ್ಟು ಎಲ್ಲ ತಪ್ಪು ಮಾಡಿರ್ತಾರೆ, ಇಲ್ಲ ನಾನು ತಪ್ಪು ಮಾಡಿದ್ರೆ ನಾನು ಸಮಯ ಕೇಳ್ಬಿಡ್ತೀನಿ, ಅಲ್ಲೇ ಕೇಳ್ಬಿಡ್ತೀನಿ ಸ್ಪಾಟಲ್ಲಿ. ಈಗ ತಪ್ಪು ಮಾಡಿರ್ತಾರೆ, ತಪ್ಪು ಮಾಡಾದ್ಮೇಲೆ ಯಾವಾಗಲೂ ಬಂದು ಸಾರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋದಾಗ ಅದು ವ್ಯರ್ಥ, ಅದು ಯೂಸ್ ಇಲ್ಲ. ದೊಡ್ಡ ಪಿ ಕೆ ಪ್ರಾಮಿಸ್ ಆಯಿತು. ಪಿ ಕೆ ನೋಡಿ, ಪಿ ಕೆ ಅವತ್ತು ಮಾತಾಡಿದ ಹಾಗೇನೆ ಆ ವ್ಯಕ್ತಿ ಮಹಾನ್ ಭಾವ ಹೀಗೆ ಜಗಳ ತೆಗೆದದ್ದು. ಇಲ್ಲ, ಅದನ್ನ ನಾನೇ ಸಪೋರ್ಟಿಂಗ್ ಹಿಡಿಯೋದು, ಅದು ನಾನೇನೆ. ಆದರೆ ನೀವೇ ಮಾತಾಡಿರೋದು. ಹೋಗಿ ನೋಡಿ, ಆ ಲೈವ್ ನೋಡಿ, ತೆಗೆದು ನೋಡಿ 1 ನಿಮಿಷ, ನಿಮಗೆ ಅರ್ಥ ಆಗುತ್ತೆ. ನಿಮ್ಮದು ತಪ್ಪಲ್ಲ, ನಂದು ತಪ್ಪಲ್ಲ. ಆದರೆ ಅವತ್ತು ನನ್ನ ಪಾಡಿಗೆ ನಾನು ಇದ್ದೆ. ನೀವು ಮಾತಾಡಿದ ದಿನ ಕೂಡ ಆಗಿತ್ತು. ಯಾವುದೇ ಇಂಟೆನ್ಷನ್ ಇರಲಿ ಕಣ್ರಿ, ಯಾವುದೋ ಅದೆಲ್ಲ ಬದಿಗೆ ಇಕ್ಬಿಡ್ಬೇಕು, ನೀವು ಸೈಡ್ಗೆ ಇಕ್ಬೇಕು. ಯಾರೋ ಜಗಳ ಆಗಿದ್ದು, ಎಲ್ಲೋ ಒಂದು ಜಗಳ ಆಗಿರ್ತದೆ ಅಂದ್ಬಿಟ್ಟು ಇಲ್ಲಿ ತಂದು ಇನ್ನೊಬ್ರ ಮೇಲೆ ಇದು ಮಾಡೋದು ತಪ್ಪು. ಈಗ ನಾನಾದರೂ ಅಷ್ಟೇ, ನನ್ನ ಇಂಟೆನ್ಷನ್ ತಗೋಹೋಗಿ ಇನ್ನೊಂದು ಇದು ಮಾಡೋಕ್ಕೆ ಹೋಗಲ್ಲ. ಅದು ನನಗೆ ಬಿಟ್ಟಿರ್ತೀನಿ. ಅದು ಎಲ್ಲಿ ಮಾತಾಡ್ಬೇಕು ಅಲ್ಲೇ ಮಾತಾಡಬೇಕು. ಅವಾಗ ಇನ್ನೊಬ್ರಿಗೆ ಏನಾಗುತ್ತೆ ಅಂದರೆ, ಅದು ನೋಡಿದಾಗ ಅವ್ರ ಮನ್ಸಿಗೆ ಹರ್ಟ್ ಆಗುತ್ತೆ. ಅದು ನೀವು ತಿಳ್ಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ಹೊರತು ಇನ್ನೇನು ಅಲ್ಲ. ಸಿಚುವೇಶನ್ ಹಂಗೆ ಇರುತ್ತೆ ಅಂತ ನೀವು ಹೇಳಿದ್ದು ಕರೆಕ್ಟು, ಒಪ್ಕೋತೀನಿ. ಹಂಗೆ ಇರಲ್ಲ, ನಾವು ಅರ್ಥ ಮಾಡ್ಕೋಬೇಕಲ್ವ.
ಸುಮಾ ಅವರು ನೋಡ್ತಿದ್ದಾರೆ, ರಾಜಸುಮ್ಮ ಅವರು. ಯಾಕೆ ಅಂತ ಗೊತ್ತಿಲ್ಲ. ನನಗೆ ಡೈರೆಕ್ಟಾಗಿ ಬೇಕಾದ್ರೆ ಒಂದೆರಡು ಏಟು ಹೊಡೆದ್ಬಿಡಿ, ಯಾರದೇ ತಪ್ಪು ಏನೇ ಆಗಿದ್ದು, ನಾನು ತಪ್ಪು ಮಾಡಿದ್ದವರು ಅಷ್ಟೇ, ತಪ್ಪು ಮಾಡಿದ್ರು ಅಷ್ಟೇ, ಎರಡು ಏಟು ಹೊಡೆದ್ಬಿಡಿ. ನನಗೆ ಹೋದ್ರೆ ಮಾತ್ರ ನನಗೆ ಸಹಿಸ್ಕೊಳ್ಳೋದೇ ಇಲ್ಲ. ನನಗೆ ಅವರು ಬೇಕಾಗೂ ಇಲ್ಲ ನನಗೆ. ಆಗಲ್ಲ. ತಪ್ಪು ಮಾಡಿದರೆ ಬೇಕಾದ್ರೆ ನಾನೇ ಸಾರಿ ಕೇಳ್ಬಿಟ್ಟು ಆಯಿತು ನನ್ನ ತಪ್ಪಾಯಿತು ಅಂತ ನಾನು ಒಪ್ಕೊಬಿಡ್ತೀನಿ. ತಪ್ಪು ಇಲ್ದೇನೆ ನನಗೆ ಇಂಡೈರೆಕ್ಟಾಗಿ ಅದೇ ಡೈರೆಕ್ಟ್ ಆಗಿದ್ರು ಇಂಡೈರೆಕ್ಟಾಗಿ ಆಗಿರ್ಬೋದು, ಯಾರು ಇದು ಮಾಡ್ತಾರೋ ಅವ್ರು ನನಗೆ ಇದು ಬೇಡ. ಸವಾಲು ಅಂದರು ಅವತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ ಅವ್ರಿಗೆ, ನಮ್ಮ ಮಾವನ ಮಗಳು ಯಾರು ಇಲ್ಲ, ಇಲ್ಲಿ ಫ್ರೆಂಡ್ಸ್ ಆಗಲಿ, ನಮ್ಮ ಅಪ್ಪ ಅಮ್ಮನೇ ಆಗಲಿ ಬಂದು ಇದು ಮಾಡ್ತಿಲ್ಲ. ಇನ್ನು ನಮ್ಮ ಮಾವನ ಮಗಳು ಬರ್ತಾಳ, ನನ್ನ ಮದುವೆ ಆಗಿರೋ ಆ ಹುಡುಗಿ ಎಲ್ಲಿದ್ದಾರೋ ಏನೋ ಯಾರಿಗೂ ಗೊತ್ತು. ಚೆನ್ನಾಗಿರ್ಲಿ ಮಾತ್ರ, ಅದೇ ಒಳ್ಳೆ ಹುಡುಗಿ ಆಗಿರಲಿ ಅಂತ ಹೇಳ್ತಾರದು. ಬಡವ್ರ ಮನೆ ಹುಡುಗಿ ಆದರೂ ಪರವಾಗಿಲ್ಲ. ಅದಕ್ಕೆ ಆ ಲೈವ್ಲಿ ಯಾರು ಇದ್ದರೂ ಹಾಗೇ ಆಗುತ್ತೆ. ಬಿಗ್ ಬಿಗ್ ಮೆಸೇಜ್ಗಳು ಆಗುತ್ತೆ. ಆ್ಯಂಡ್ ನಾನು ನಿಮಗೆ ಏನು ಬ್ಯಾಡ್ ವರ್ಡ್ ಅಂತ ಹಾಕಿಲ್ಲ, ನೀನು ಯಾರು ಅಂತ ಕೇಳಬೇಕು ಅಂತ ಅಷ್ಟೇ. ಅದೇ ತಪ್ಪಲ್ವ, ಫಸ್ಟ್ ತಿಳ್ಕೊಬೇಕಲ್ವ. ನೀವೇನಂದ್ರಿ ಗೊತ್ತಾ, ನೀವು ಯಾರಿಗೂ ಟ್ರಿಗರ್ ಆಗಬಾರ್ದು, ಯೋಚಿಸ್ಬೇಕು, ಆಲೋಚಿಸ್ಬೇಕು. ಸೋಷಿಯಲ್ ಮೀಡಿಯಾ ಇದು. ನಾನು ಮಾತಾಡ್ತೀನಿ, ಮಾತಾಡಲ್ಲ ಅಂತ ಹೇಳ್ತಿಲ್ಲ. ಬಟ್ ಹೆಣ್ಮಕ್ಳ ಹತ್ರ ನಾನು ಯಾವ ಥರ ಇರ್ಬೇಕು ಏನು ಅಂತ ನಾನು ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು. ಒಬ್ಬರು ಹೋದ್ರು ನಾನು ಲೈವ್ಗಳಲ್ಲಿ ಯಾರು ಹೆಣ್ಮಕ್ಳಿಗೆ ಏಕವಚನದಲ್ಲಿ ಮಾತಾಡೋಲ್ಲ. ಅದು ಅವ್ರು ರೆಸ್ಪೆಕ್ಟ್ ಕೊಟ್ಟರೆ ಮಾತ್ರ ರೆಸ್ಪೆಕ್ಟ್ ಕೊಟ್ಟಿರ್ತೀನಿ. ಕೊಡಲಿಲ್ವಾ ಆಯಿತು ಬಿಟ್ಟಾಕು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಅವ್ರ ಜೊತೆ ಮಾತಾಡೋಕ್ಕೆ ಹೋಗಲ್ಲ ನಾನು. ಅದು ನನ್ನ ಆ್ಯಕ್ಟಿಟ್ಯೂಡು. ಹಾಯ್ ಅಂತ ಜ್ಯೋತಿಯವರು ಮತ್ತೆ ಬಂದರು. ಹಾಯ್ ಬನ್ನಿ, ಕಾಫಿ ಟೀ ಕುಡಿದ್ರ? ನಾನು ನಿಮಗೆ ಮಾತಾಡಿಸಿಲ್ಲ ಅವತ್ತು. ಆದರೆ ಆ್ಯಕ್ಟಿಟ್ಯೂಡ್ ಗರ್ಲ್ಗೆ ಯಾರು ಅಂತ ಹೇಳ್ಬೇಡಿ ಅಂತ. ಅದಕ್ಕೆ ನಾನು ಲೈವ್ ಓನರ್ ಜೊತೆ ಮಾತಾಡ್ತಾ ಇದ್ದೀನಿ. ನಿಮಗೆ ಯಾರು ಮಾತಾಡಿಸಿದ್ದು? ನಾನು ಮಾತಾಡೋದು ಲೈವ್ ಓನರ್ ಜೊತೆ. ಆಯ್ತಪ್ಪ, ನಾನೇ ಮಾತಾಡಿದ್ದು. ಯಾರು ಅಂತ ನನಗೆ ಹೇಳ್ಬೇಡಿ ಅಂತ ನಾನೇ ಮಾತಾಡಿದೆ, ಒಪ್ಕೋತಾ ಇದ್ದೀನಿ. ನೀವೇನು ಮಾಡಬೇಕಿತ್ತು? ನನಗೆ ಯಾರೂ ಗೊತ್ತಿಲ್ಲ ಅಂತ ತಾಳ್ಮೆಯಿಂದ ಹೇಳ್ಬೋದಾಗಿತ್ತು, ಮಾತಾಡಲೇಬಾರ್ದಾಗಿತ್ತು ನೀವು, ಅಲ್ವಾ? ಅದು ಬಿಟ್ಬಿಟ್ರು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಬೇಕು ಅಂದ್ಬಿಟ್ಟು ಯಾವುದೇ ಥರ ಬೈಯೋದು ಅವೆಲ್ಲ ಈ ಥರ ಮಾತಾಡೋದು ತಪ್ಪು. ಈಗೇನು ಅರ್ಥ? ನಿಮ್ಮ ತಪ್ಪಿರಿ, ನೀವು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಫಸ್ಟು ನೀವು ಬೋಧಿದ್ದೆ ನೀವು. ಅಂದರೆ ನಾನು ಮಾತಾಡಿದ್ದು ನನ್ನ ತಪ್ಪು ಅಂತ ನಾನು ಅವಾಗೇ ಅಂದ್ಕೊಂಡೆ ಅವತ್ತು. ಬಿಡಪ್ಪ, ನಾನು ಯಾಕಾರಿ ನಾನು ಮಾತಾಡ್ದೋ ಏನೋ ಗೊತ್ತಿರೋರು ಬಿಡು ಅಂತ ನಾನು ಮಾತಾಡಿದೆ ಹೊರತು ಇನ್ನೇನು. ಎಲ್ಲರಿಗೂ ನಾನು ಕೇಳಿ, ಅವರು ಯಾವುದೇ ಲೈವ್ ಹೋಗಿ ಕೇಳಿ, ನಾನು ಯಾರೋ ಪರಿಚಯದವ್ರು ಯಾರು ಹೊಸ ವ್ಯಕ್ತಿಗಳು ಬರೋರ ಜೊತೆ ನಾನು ಆಯ್ ಬಾಯ್ ಹೇಳಲ್ಲ. ನನಗೆ ಗೊತ್ತಿರೋರ ಹತ್ರ ನಾನು ಆಯ್ ಬಾಯ್ ಹೇಳಿರ್ತೀನಿ, ಆಯ್ತಾ ಅಂದ್ಬಿಟ್ಟು ಪರಿಚಯದಿಂದ ಮಾತಾಡಿರ್ತೀನಿ ಹೊರತು ಅಷ್ಟೇ. ನನಗೆ ಯಾಕೆ ಬೇರೆ ವಿಷಯ? ನಮ್ಮದೇ 106 ಇರ್ತವೆ. ಚೆನ್ನಾಗಿ ಇರಲಿ, ಒಳ್ಳೆ ಹುಡುಗಿ ಸಿಗಲಿ, ಬಡವರ ಮನೆ ಹುಡುಗಿನೇ ಸಿಗಲಿ. ಥ್ಯಾಂಕ್ ಯು ಸೋ ಮಚ್ ರಾಸಮ್ ಅವರೇ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಕಾಳಜಿಗೆ, ಕನ್ಸರ್ನ್ಗೆ. ನಾನು ಲೈವ್ ಓನರ್ ಜೊತೆ ಮಾತಾಡಿದ್ದು. ನಿನ್ನ ಜೊತೆ ಏನು ಮಾತು? ನೀನು ಯಾರು ಅಂದರೆ ನನಗೆ ಏನು ನೀನು ಯಾರು ಅಂದರೆ ನನಗೆ ಬ್ಯಾಡ್ ವರ್ಡ್ಸ್. ಅದು ತಪ್ಪೇ. ನಾನು ನಿಮಗೆ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ. ಹೋಗಲಿ ಆಯಿತು. ನಿಮ್ಮ ಇದು ನಿಮ್ಮ ಲೈವಲ್ಲೇ ಹೋಗಿ ತೆಗೆದು ನೋಡಿ. ಬಿಡಿ, ಈಗೇನು ನಾನು ಇದು ಅಲ್ಲಿ ಮಾತಾಡಿದ್ದು ಇದಾಯಿತು ತಾನೇ, ಆಯಿತು ಬಿಟ್ಟಾಕಿ. ನಾನು ಇನ್ನೂ ಇದು ಮಾಡೋಕ್ಕೆ ಹೋಗಲ್ಲ, ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಆಯಿತಾ? ಬಿಟ್ಬಿಡಿ ಅದು ನನಗೆ. ನಾನು ಇದು ಮಾಡ್ಕೊಂಡು ಚರ್ಚೆ ಮಾಡೋಕ್ಕೆ ಇದು ಮಾಡಲ್ಲ. ಪಿ ಕೆ ಬದರ್ ಆಯ್ ಅಂತ ಸುಷ್ಮಾ ಅವ್ರು ಬಂದರು. ಬನ್ನಿ. ಆಯ್ ಗುಡ್ ಈವ್ನಿಂಗ್. ಟೀ ಕಾಫಿ ಆಯಿತಾ? ಹೇಗಿದ್ದೀರಾ? ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ನಾನು ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋತೀನಿ. ಅವತ್ತು ಲೈವಲ್ಲಿ ನೀವು ಹಾಗೆ ಹೇಳಿದ್ದು, ಆ ವ್ಯಕ್ತಿ ಹೇಳಿದ್ದು ಹಾಗೆಯೇ. ಅದಕ್ಕೆ ನಾನು ಬೆಲೆ ಕೊಡ್ರಿ ಅಂತ ಕೇಳಿದೆ ಅಷ್ಟೇ. ನೀವು ಬೆಲೆನೇ ಏನು ಕೊಡಬೇಕು? ನೀವೇನು ನಮ್ಮ ಅತ್ತೆ ಮಗನ ಅಂತ ಅಂದ್ರಿ. ಹೋಗ್ಲಿ, ಬಿಟ್ಟಾಕ್ಬಿಡೋಣ, ಆಯಿತು ತಾಯಿ. ಇದನ್ನು ಅಲ್ಲಿಗೆ ಟಾಪಿಕ್ ಬಿಟ್ಬಿಡಿ. ನಾನು ಬಿಸಿ ಆಗಕ್ಕೆ ಹೋಗಲ್ಲ, ತಲೆ ಬಿಸಿ ಮಾಡ್ಕೊಳಕ್ಕೆ ಹೋಗಲ್ಲ. ಸೂಪರಲ್ಲಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಜೋ ಅವರೇ. ಇದು ಯಾವುದು ಚರ್ಚೆ ಏನೂ ಇಲ್ಲ, ಯಾರು ಏನು ಬೇಜಾರಾಗ್ಕೋಬೇಡಿ. ಅವತ್ತೊಂದು ಸಣ್ಣ ಕ್ಲ್ಯಾಶ್ ಆಯಿತು ಅಷ್ಟೇ. ನೆಟ್ವರ್ಕ್ ಇಶ್ಯೂ ಇದೆ ಬ್ರದರ್ ಅಂತಿದ್ದಾರೆ. ಏನೋ ಗೊತ್ತಿಲ್ಲ, ಮಾತಾಡ್ತಾ ಇದ್ದೀನಿ.
ಬನ್ನಿ ಬನ್ನಿ, ಆಯಿತು ಬ್ರದರ್, ನಿಮ್ದಾಯ್ತಾ ಅಂತಿದ್ದಾರೆ. ನಾನು ಟೀ ಕಾಫಿ ಕುಡಿಯಲ್ಲ, ಏನಿದ್ರು ಊಟ ಮಾಡ್ತೀನಿ. ಸೂಪರ್ ಅಂತ ಸಪೋರ್ಟಿಂಗ್ ಮೆಸೇಜ್ ಇದ್ದಾರೆ, ಥ್ಯಾಂಕ್ ಯು ಜೋರೆ. ಆ್ಯಟಿಟ್ಯೂಡ್ಗಲ್ಲಿ ಈ ಅಪ್ಪ ಯಾರ ಹತ್ತಿರ ಸೋಲು ಒಪ್ಕೊಳ್ಳಲ್ಲ, ಈ ಅಪ್ಪಗೆ ಜಂಬ ಜಾಸ್ತಿ. ಹೌದೌದು ಕಣಮ್ಮ, ನೀನೊಬ್ರು ಬಾಕಿ ಇದ್ರಿ. ನನಗೆ ಜಂಬ, ದುರಹಂಕಾರ, ಅಹಂಕಾರ ಎಲ್ಲನೂ ಇದೆ, ನಾನೇ ಒಪ್ಕೋತಾ ಇದ್ದೀನಿ. ಅದಕ್ಕೆ ನನಗೆ ಇದು ಹೇಳ್ತಾ ಇದ್ದೀನಿ ರಾಜಸುಮ್ಮ ಅವರೇ, ನನಗೆ ಅದಕ್ಕೆ ಲೈವ್ಗಳಿಗೆ ಕರೆಯಲ್ಲ. ಮಾಡೋಕ್ಕೆ ಹೋಗಿದ್ದೀನಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ನನಗೆ ಇಷ್ಟ ಆಯಿತಾ, ನಾನು ಆ ಲೈವ್ಗೆ ಹೋಗಿರ್ತೀನಿ, ಕರೀದೇ ಹೋಗೋರು ಲೈವ್ ಹೋಗಿ ಸಪೋರ್ಟ್ ಮಾಡ್ತೀನಿ. ಯಾಕೆ ಹೇಳಿ, ಅದು ನನ್ಗೆ ಬೇಕು ಅವರು ಇರೋದು ತಲೆಯಲ್ಲಿ ಅದು ತುಂಬ್ಕೊಬಿಟ್ಟಿದ್ದೀರಿ ಆ್ಯಕ್ಟಿಟ್ಯೂಡ್, ಈ ಅಪ್ಪನಿಗೆ ಹಂಗೆ ಹಿಂಗೆ ಅಂತ ನೀವು ಅಂದ್ಕೊಂಡಿದ್ದೀರಿ. ನಾನಿಲ್ಲಿ ಯಾರಿಗೂ ಬೇಜಾರು ಮಾಡಬೇಕು ಅಂತ ಹೇಳ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಲೈವ್ ಬಂದಿರಿ ಅವರೆಲ್ಲ ಲೈವ್ ಎಂಡ್ ಮಾಡ್ತಾಯಿದ್ದೀನಿ. ಯಾರು ಬೇಜಾರಾಗಕ್ಕೆ ಹೋಗಬೇಡಿ. ಇನ್ನೊಂದು ಲೈವಲ್ಲಿ ನೆಕ್ಸ್ಟ್ ಲೈವಲ್ಲಿ ಸಿಗ್ತೀನಿ, ಆಗ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಂದವರಿಗೆಲ್ಲ.